ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಯೋಗ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಯೋಗ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂಡಿಯನ್ ಯೋಗ ಅಸೋಸಿಯೇಷನ್ ಹಾಗೂ ಮೈಸೂರು ಯೋಗ್ ಈಸ್ ಸಹಯೋಗದಿಂದ ಆಯೋಜಿಸಲಾದ ಮೈಂಡ್ಫುಲ್ ಏಜಿಂಗ್ ಎಂಬ ಯೋಗ ಕಾರ್ಯಾಗಾರಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ವೇದಿಕೆಯಲ್ಲಿರುವ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಮುಕುಂದನ್ ಗುರೂಜಿ ಅವರಿಗೆ, ಭಾರತೀಯ ಯೋಗ ಸಂಘದ ಲೈಫ್ ಮೆಂಬರ್ ಆಗಿರುವ ಶ್ರೀಮತಿ ಸೀಮಾರವರಿಗೆ, ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಸಾಂಸ್ಕೃತಿಕ ಸಂಘ ಕಾರ್ಯದರ್ಶಿಯಾದ ಶ್ರೀಮತಿ ಸಂಧ್ಯಾರವರಿಗೆ ಹಾಗೂ ನಮ್ಮ ಯೋಗ ಶಿಬಿರವನ್ನು ನಡೆಸಿಕೊಡಲಿರುವ ಶಿಕ್ಷಕರಾದ ಶ್ರೀಮತಿ ಸುಮಾ ಭಟ್ರವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಶೈಲಜಾ ಅವರಿಂದ ನಡೆಸಿಕೊಡಬೇಕಂತ ಕೇಳ್ಕೊಳ್ತೇನೆ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಮೃತ್ಯೋರ್ಮಾ ಅಮೃತಂಗಮಯ ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ ಗಾನಲೋಲೆ ದೀನಪಾಲೆ ಗಾನಲೋಲೆ ದೀನಪಾಲೆ ಮಾನನೀಯ ಸುರಾರ್ಚಿತೆ ಮಾನನೀಯ ಸುರಾರ್ಚಿತೆ ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ ಸತ್ಯ ಸುಂದರ ನೀಲ ಹಿಮಗಿರಿ ಶುಭ್ರ ಸಾನು ನಿವಾಸಿನಿ ಸತ್ಯ ಸುಂದರ ನೀಲ ಹಿಮಗಿರಿ ಶುಭ್ರ ಸಾನು ವಿವಾಸಿನಿ ಯಕ್ಷ ಕಿನ್ನರ ಸಿದ್ಧಚಾರಣ ಯಕ್ಷ ಕಿನ್ನರ ಸಿದ್ಧಚಾರಣ ವಂದಿತಾಸುರ ಪಾಲಿತೆ ವಂದಿತಾಸುರ ಪಾಲಿತೆ ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ ಸರ್ವಮಂಗಳದಾಯಿಕೆ ಸರ್ವಾರ್ಥ ಸಿದ್ಧಿ ಪ್ರದಾಯಿಕೆ ಸರ್ವಮಂಗಳದಾಯಿಕೆ ಸರ್ವಾರ್ಥ ಸಿದ್ಧಿ ಪ್ರದಾಯಿಕೆ ಘೋರ ಕಲುಷ ನಿಹಂತ್ರಿ ಶಂಕರಿ ಘೋರ ಕಲುಷ ನಿಹಂತ್ರಿ ಶಂಕರಿ ವೀರಚರಿತೆ ಅಂಬಿಕೆ ವೀರಚರಿತೆ ಅಂಬಿಕೆ ಹಂಸಯುಕ್ತ ವಿಮಾನಚಾರಿಣಿ ಅಂಬಿಕೆ ಜಗದಂಬಿಕೆ ಅಂಬಿಕೆ ಜಗದಂಬಿಕೆ ಅಂಬಿಕೆ ಜಗದಂಬಿಕೆ
ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ಶೈಲಜಾ ಅಕ್ಕ ಅವರಿಗೆ ವಂದನೆಗಳನ್ನ ಅರ್ಪಿಸುತ್ತೇನೆ. ಅತಿಥಿ ಗಣ್ಯರು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಫೋಟೋ ಬೇಕಂತೆ. ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಮೈಸೂರು ಯೋಗೀಸ್ನ ಶ್ರೀ ಮುಕುಂದನ್ ಗುರೂಜಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇವರ ಕಿರು ಪರಿಚಯವನ್ನು ಮಾಡಿಕೊಡಲು ಇಚ್ಛಿಸುತ್ತೇನೆ. ಶ್ರೀ ಮುಕುಂದನ್ ಗುರೂಜಿ ಅವರು KR ಮೊಹಲ್ಲಾದ ಮೈಸೂರು ನಿವಾಸಿ. ಇವರು ಸರ್ಟಿಫೈಡ್ ಟ್ರೈನರ್ ಹಾಗೂ ಇವರು 25 ವರ್ಷಗಳ ತರಬೇತಿ ಅನುಭವವನ್ನು ಹೊಂದಿರುತ್ತಾರೆ. ಉನ್ನತ ಮೆಮೊರಿ ತಂತ್ರಗಳು, ನ್ಯೂರೋಬಿಕ್ಸ್, ಜೀವನ ಕೌಶಲ್ಯಗಳು, ಅಂತರ್ ವೈಯಕ್ತಿಕ ಮತ್ತು ಆತ್ಮ ವೈಯಕ್ತಿಕ ಕೌಶಲಾಭಿವೃದ್ಧಿ ತರಬೇತಿ, ಯೋಗ, ಧ್ಯಾನ, ಪ್ರಾಣಾಯಾಮ, ಪ್ರಾಣಿಕ್ ಹೀಲಿಂಗ್, ರೇಖಿ, ಸಂಜೀವಿನಿ ಹೀಲಿಂಗ್ ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಶಿಕ್ಷಕರು, ಉಪನ್ಯಾಸಕರು, ಕಾರ್ಪೊರೇಟ್ ನೌಕರರು, ನಿರ್ವಹಣಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ವಿಶ್ವದಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ ಖ್ಯಾತ ಕೀನೋಟ್ ಸ್ಪೀಕರ್ ಆಗಿದ್ದಾರೆ. ಇವರಿಗೆ ಸ್ವಾಗತ. ಹಾಗೂ ಆಗಮಿಸಿರುವ ಮುಖ್ಯ ಅಧ್ಯಕ್ಷರಾದ ಶ್ರೀಮತಿ ಸೀಮಾರವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸೀಮಾರವರು ಭಾರತೀಯ ಯೋಗ ಸಂಘದ ಲೈಫ್ ಮೆಂಬರ್ ಆಗಿದ್ದಾರೆ. ಇವರು IT-ಯಲ್ಲಿ 10 ವರ್ಷ ಅನುಭವವನ್ನು ಹೊಂದಿದ್ದಾರೆ. ಇವರು MSc ಇನ್ ಯೋಗ ಎಸ್ ವ್ಯಾಸ ಯೂನಿವರ್ಸಿಟಿಯಿಂದ ಪಡೆದಿದ್ದಾರೆ. ಯೋಗ ಬೋಧಕ ತರಬೇತಿ ಎಸ್ ವ್ಯಾಸ ಯೂನಿವರ್ಸಿಟಿಯಿಂದ ಪಡೆದಿದ್ದಾರೆ. ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸ್ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಟೆಲಿಕಮ್ಯುನಿಕೇಶನ್ BM NIT ಬ್ಯಾಂಗ್ಳೂರಿಂದ ಪಡೆದಿದ್ದಾರೆ. ಸ್ವಾಸ್ಥ್ಯ ಯೋಗ ಕೇಂದ್ರ ಬೆಂಗಳೂರಿನ ಸ್ಥಾಪಕಿಯೂ ಆಗಿದ್ದಾರೆ ಹಾಗೂ ಮೈಸೂರು ಯೋಗೀಸ್ನ ಸದಸ್ಯರೂ ಆಗಿದ್ದಾರೆ. ಇವರಿಗೆ ಸ್ವಾಗತ. ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಸಾಂಸ್ಕೃತಿಕ ಸಂಘ ಮೈಸೂರಿನ ಕಾರ್ಯದರ್ಶಿಯಾದ ಶ್ರೀಮತಿ ಸಂಧ್ಯಾ ರವಿ ಅವರಿಗೆ ಭಾರತೀಯ ಯೋಗ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಕುಕ್ಕಳ್ಳಿ ಅಜ್ಜಿ ಮನೆಯವರಾಗಿದ್ದಾರೆ. ಇವರು ಕೃಷಿಕ ಅವಿಭಕ್ತ ಕುಟುಂಬದವರು. 1989ರಲ್ಲಿ ಕೈಗಾ ಅಣುಶಕ್ತಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ರಾಜಸ್ಥಾನ ಹಾಗೂ ಮುಂಬೈನಲ್ಲಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ 3 ವರ್ಷಗಳ ಕಾಲ ದೇಸಿ ಹಸುಗಳ ಗೋಶಾಲೆ ನಡೆಸಿದರು. ಈಗ ಭಗವದ್ಗೀತೆ ಅಭಿಯಾನ, ಲಲಿತ ಸಹಸ್ರನಾಮ ಪಠಣೆ, ಸೌಂದರ್ಯ ಲಹರಿ, ಮಕ್ಕಳಿಗೆ ಬೇಸಿಗೆ ಶಿಬಿರ ಇತ್ಯಾದಿಗಳನ್ನು ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಸಂಘದಲ್ಲಿ ಕಾರ್ಯದರ್ಶಿಯಾಗಿ, ಗೋ ಸಾಯಿ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರಾಗಿ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ.
ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಯೋಗ ಶಿಬಿರವನ್ನು ನಡೆಸಿಕೊಡುತ್ತಿರುವ ಸುಮಾ ಅಕ್ಕನವರಿಗೂ ಸಹ ಅವರ ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ. ಶ್ರೀಮತಿ ಸುಮಾ ಭಟ್ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದು ಇವರು ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಪದವೀಧರರಾಗಿದ್ದಾರೆ. ಒಟ್ಟು 20 ರಿಂದ 25 ದೇಶಗಳನ್ನು ಸುತ್ತಿ 4-5 ವರ್ಷ ಬೆಂಗಳೂರಿನಲ್ಲಿ ನೆಲೆಸಿ 2010 ರಿಂದ ಮೈಸೂರು ನಿವಾಸಿಯಾಗಿದ್ದಾರೆ. ತಾಂತ್ರಿಕ ಕ್ಷೇತ್ರದಲ್ಲಿ ಮತ್ತು ಇಂಜಿನಿಯರಿಂಗ್ VESIT ಮುಂಬೈ ಮತ್ತು MS ರಾಮಯ್ಯ ಕಾಲೇಜ್ ಬೆಂಗಳೂರು ಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜನವರಿ 21, 2016 ಇಂದ SPYSS ಶಾಂತಿಸಾಗರ್ ಶಾಖೆಯಿಂದ ಶುರುವಾದ ಯೋಗದ ಪಯಣ ನಿರಂತರವಾಗಿ ನಡೆಯುತ್ತಿದೆ. SPYSS ಅಲ್ಲಿ ಯೋಗವನ್ನು ಕಲಿತು ಆತ್ಮಾನುಸಂಧಾನ ಶಿಬಿರವನ್ನು ಸಹ ಮಾಡಿಕೊಂಡಿದ್ದಾರೆ. ವಾಸವಿ ಮತ್ತು ರಾಮ ಮಂದಿರ ಶಾಖೆಯ ಸ್ಥಾಪಕರಾಗಿದ್ದಾರೆ. ನಗರ ಚಿಕಿತ್ಸಾತ್ಮಕ ಪ್ರಮುಖರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೊರೋನಾ ವಾಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. 2019-20 ಆ ಸಮಯದಲ್ಲಿ ಕರ್ನಾಟಕದ ಸಂಸ್ಕೃತ ಯೂನಿವರ್ಸಿಟಿ ಅವರು PG ಡಿಪ್ಲೊಮೊ ಇನ್ ಯೋಗಶಾಸ್ತ್ರ ಕೋರ್ಸ್ ಮಾಡಿಕೊಂಡರು. ಇನ್ನು ಯೋಗದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸಕ್ತಿಯಿಂದ MSc ಇನ್ ಯೋಗ ಥೆರಪಿ ಕೋರ್ಸ್ ಫ್ರಮ್ ವ್ಯಾಸ ಮಾಡಿಕೊಂಡರು. 2024ರಲ್ಲಿ ಮುಗಿಸಿ ಇನ್ನು ಮುಂದೆ PhD ಇನ್ ಯೋಗಶಾಸ್ತ್ರ ಮಾಡುವ ಉತ್ಸುಕತೆಯಲ್ಲಿದ್ದಾರೆ. ಸುಮಾರು ಯೋಗ ಕಾನ್ಫರೆನ್ಸ್ ಮತ್ತು ವರ್ಕ್ಶಾಪ್ಸ್ ಹಾಗೂ ಅಟೆಂಡ್ ಮಾಡಿದ್ದಾರೆ. NI ಕಾಲೇಜ್ನಲ್ಲಿ ಕೊರೋನಾ ಸಮಯದಲ್ಲಿ ಸುಮಾರು 600 ವಿದ್ಯಾರ್ಥಿಗಳಿಗೆ ಶಿಬಿರದಲ್ಲಿ ಟ್ರೈನಿಂಗ್ ಸಹ ನೀಡಿದ್ದಾರೆ. ಈಗ ಆಸ್ ಸರ್ವಿಸ್ ಟು ಸೊಸೈಟಿ ಮೈಂಡ್ಫುಲ್ ಏಜಿಂಗ್ ಎಂಬ ವರ್ಕ್ಶಾಪ್ ಅನ್ನು ನಡೆಸಿಕೊಡಲು ಅವರು ಅಂದ್ಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಮುಖ್ಯ ಅತಿಥಿಗಳಾಗಿ ಬಂದಿರುವ ಶ್ರೀ ಮುಕುಂದನ್ ಗುರೂಜಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳೋದ್ರಿಂದ ಏನು ಕಳ್ಕೊಳ್ಳಲ್ಲ ಅನ್ಸತ್ತೆ. ನಾನು ನಮಸ್ಕಾರ ಹೇಳ್ದೆ ಏನು ಕಳ್ಕೊಳ್ಳಿಲ್ಲ. ಅದಕ್ಕೆ ಒಂದ್ ಮಾತಿದೆ, ನಮಸ್ಕಾರ ಎನ್ನುವುದು ನಮ್ಮ ಸಂಸ್ಕಾರ ಅಂತ. ಹೌದಾ ಅಲ್ವಾ? ಹಾಗಾಗಿ ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಅದೆಲ್ಲ ಹೇಳೋದೇನ್ ತಪ್ಪಿಲ್ಲ. ಆದ್ರೆ ನಮಸ್ಕಾರ ಅಂದ್ರೆ ಒಂದು ನಮ್ಮ ಭಾರತೀಯತೆಗೆ, ನಮ್ಮ ಒಂದು ಯೋಗ ಜ್ಞಾನಕ್ಕೆ ಸುಲಭವಾಗಿ ತಾಳೆ ಹಾಕೊಳ್ಳುತ್ತೆ. ಅದು ಸುಲಭವಾಗಿ ಕನೆಕ್ಟ್ ಆಗ್ತೀವಿ. ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನೆರೆಗಡ್ಡ ಎತ್ತ ನೋಡಿದರು ನಗು ಚಂದ ಅಂತ ಒಂದ್ ಮಾತಿದೆ. ಕೆಲವರೆಲ್ಲ ತುಂಬಾ ಸೀರಿಯಸ್ ಆಗಿ ಕೂತಿದ್ದೀರಾ. ಇಲ್ಲಿ ಯಾವ್ದೋ ಒಂದು ಡಾಕ್ಟರ್ದು ಒಳಗಡೆ ಸೆಟಪ್ ಇದೆ. ಎಲ್ಲ ಪೇಷಂಟ್ಗಳು ಒಳಗಡೆ ಕೂತಿರ್ತಾರಲ್ಲ, ಅಯ್ಯೋ ಡಾಕ್ಟರ್ ಹತ್ರ ಒಳಗೋಗ್ಬೇಕು, ಏನ್ ಹೇಳ್ತಾರೋ ಏನ್ ಕತ್ತಿಯೋ, ಏನ್ ಔಷಧಿ ಕೊಡ್ತಾರೋ, ಏನ್ ಇಂಜೆಕ್ಷನ್ ಕೊಡ್ತಾರೋ, ಎಷ್ಟು ದುಡ್ಡು ಚಾರ್ಜ್ ಮಾಡ್ತಾರೋ ಅನ್ನೋ ದುಗುಡದಲ್ಲಿ ಕೂತಿರ್ತಾರೆ ಪೇಷಂಟ್ಸ್ಗಳು ಹೊರಗಡೆ. ಆ ರೀತಿ ಕೂತಿರೋ ಹಾಗೆ ಕಾಣ್ತಾ ಇದೆ. ಯಾವಾಗ್ಲೂ ಮನುಷ್ಯ ನಗ್ನಗ್ತಾ ಇರ್ಬೇಕು. ಕೆಲವರು ಯಾಕ್ರಿ ನಗಲ್ಲ ಅಂದ್ರೆ ವಯಸ್ಸಾಯ್ತು ಅದಕ್ಕೆ ನಗಲ್ಲ ಅಂತಾರೆ. ಅದಕ್ ನಾನೇನ್ ಉತ್ತರ ಕೊಡ್ತೀನಿ ಗೊತ್ತಾ? ವಯಸ್ಸಾಯ್ತು ಅದಕ್ಕೆ ನಗಲ್ಲ ಅಲ್ಲ, ನೀವು ನಗ್ತಾ ಇಲ್ದೇ ಇರೋದ್ರಿಂದ ನಿಮ್ಗೆ ವಯಸ್ಸಾಗ್ತಾ ಇದೆ ಅಂತೀನಿ. ನೀವು ನಗ್ತಾ ಇಲ್ದೇ ಇರೋದ್ರಿಂದ ನಿಮ್ಗೆ ವಯಸ್ಸಾಗ್ತಾ ಇದೆ ಅಂತೀನಿ. ಹೌದೋ ಅಲ್ವಾ? ಅದಕ್ಕೆ ಯಾವಾಗ್ಲೂ ನಗ್ತಾ ಇರ್ಬೇಕು. ಅದಕ್ಕೆ ಲಾಫ್ಟರ್ ಯೋಗ ಅಂತಾನೆ ಮಾಡಿಸ್ತಾರೆ. ಸೊ ಆದಷ್ಟು ನಗ್ತಾ ಇದ್ರೆ ಮನುಷ್ಯ ಹೆಂಗಾಗಿ ಇರಕ್ಕೆ ಸಾಧ್ಯ. ಸೊ ನಗ್ತಾ ಇದ್ರೆ ಹೆಂಗಾಗಿ ಇರಕ್ಕೆ ಸಾಧ್ಯ. ನಗ್ಲಿಲ್ಲ ಅಂದ್ರೆ ಈಗಿದೀವಲ್ಲ ಹೆಂಗೆಂಗೋ ಆ ರೀತಿ ಆಗ್ಬಿಡ್ತೀವಿ. ಆ ರೀತಿ ಹೆಂಗೆಂಗೋ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಂಥ ಯೋಗ ಶಿಬಿರಗಳಲ್ಲಿ ಭಾಗವಹಿಸ್ಬೇಕು.
ಬಹಳಷ್ಟು ಜನ ನನ್ನ ಪ್ರಶ್ನೆ ಕೇಳ್ತಾರೆ ಭಾಷಣ ಮಾಡಕ್ ಹೋದಾಗ, ಇನ್ಯಾವುದೋ ಕ್ಲಾಸ್ ಮಾಡಕ್ ಹೋದಾಗ, ಗುರುಗಳೇ ಯೋಗ ಯಾಕೆ ಮಾಡ್ಬೇಕು, ಯೋಗ ನಮ್ಗೇನ್ ಕೊಡತ್ತೆ, ಯೋಗ ಮಾಡಿದ್ರೆ ನೀವೇನ್ ಗಳಿಸ್ಬೋದು ಅಂತ. ನಾ ಸಾಮಾನ್ಯ ಉತ್ತರ ಕೊಡ್ತೀನಿ, ಯೋಗ ಏನು ಕೊಡಲ್ಲ. ಹಂಗಾರೆ ನಾವ್ ಯಾಕೆ ಮಾಡ್ಬೇಕು ಗುರುಗಳೇ? ಮಾಡಲ್ಲ, ಮಾಡ್ಬೇಡಿ. ಯೋಗ ಮಾಡೋದ್ರಿಂದ ಏನ್ ಕಳ್ಕೋತೀರಾ ಅನ್ನೋದ್ ಹೇಳ್ತೀನಿ, ಆಮೇಲೆ ನಿರ್ಧಾರ ಮಾಡಿ ಯೋಗ ಮಾಡ್ಬೇಕೋ ಮಾಡಬಾರ್ದು ಅನ್ನೋದನ್ನ ಅಂತ. ಯೋಗ ಮಾಡೋದ್ರಿಂದ ಏನು ಗಳಿಸಲ್ಲ, ಏನೇನೋ ಕಳ್ಕೋತೀವಿ. ಏನ್ ಕಳ್ಕೋತೀವಿ ಅಂದ್ರೆ ನಮ್ಮಲ್ಲಿರೋ ನೋವನ್ನ ಕಳ್ಕೋತೀವಿ. ದೈಹಿಕವಾದ ನೋವಿರ್ಬೋದು, ಮಾನಸಿಕವಾದ ನೋವಿರ್ಬೋದು. ನಮ್ಮಲ್ಲಿರುವ ಒಂದು ಸೋಮಾರಿತನವನ್ನ ಕಳ್ಕೋತೀವಿ, ನಮ್ಮಲ್ಲಿರುವ ಅನಾರೋಗ್ಯವನ್ನ ಕಳ್ಕೋತೀವಿ, ನಮ್ಮಲ್ಲಿರೋ ಕೋಪಗಳನ್ನ ಕಳ್ಕೋತೀವಿ. ನಾವು ಅರಿಷಡ್ ವರ್ಗಗಳು ಅಂತೀವಿ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳು ಮನುಷ್ಯನ ಹಾಳು ಮಾಡ್ತಾ ಇರತ್ತೆ. ಯೋಗ ಮಾಡೋದ್ರಿಂದ ಅದನ್ನೆಲ್ಲ ಕಳ್ಕೋತೀವಿ. ಇದನ್ನೆಲ್ಲ ಅವಶ್ಯಕತೆಗಿಂತ ಜಾಸ್ತಿ ಗಳಿಸ್ಬಿಟ್ಟಿದೀವಿ. ಅದನ್ನೆಲ್ಲ ಕಳ್ಕೊಳ್ಳಕ್ಕೆ ನಾವು ಯೋಗ ಮಾಡ್ಬೇಕು, ಹೌದೋ ಅಲ್ವಾ? ಹಾಗಾಗಿ ಯೋಗ ಮಾಡುವುದು ಯೋಗಿಗಳಾಗಕ್ಕಲ್ಲ, ಯೋಗ ಮಾಡುವುದು ಯೋಗಿಗಳಾಗಕ್ಕಲ್ಲ, ಉಪಯೋಗಿಗಳಾಗುವುದಕ್ಕೆ, ಹೌದೋ ಅಲ್ವಾ? ಒಂದು ಸಮಾಜಕ್ಕೆ ನಾವು ಚಪ್ಪಾಳೆ, ನಾವು ಸಮಾಜಕ್ಕೆ ಉಪಯೋಗಿ ಆಗ್ಬೇಕು. ಅಯ್ಯೋ ಸಮಾಜ ಹೆಂಗಾರು ಇರ್ಲಿ, ನನಗೆ ಯಾಕೆ, ಸಮಾಜ ಬಿಟ್ಬಿಡಿ, ನನಗಾದ್ರೂ ನಾನು ಉಪಯೋಗಿ ಆಗ್ಬೇಕು, ಹೌದೋ ಅಲ್ವಾ? ಯಾರನ್ನೂ ಅವಲಂಬಿತವಾಗಿ ನನ್ನ ಜೀವನ ಸಾಗ್ಬಾರ್ದು. ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಕೆಲಸವನ್ನ ನಾನು ಮಾಡ್ಕೊಳ್ಳೋ ರೀತಿ ಆಗ್ಬೇಕು. ಸೊ ಹಾಗಾಗಿ ಈ ಕಾರಣಕ್ಕೋಸ್ಕರ ನಾವು ನಿರಂತರವಾಗಿ ಯೋಗ ಮಾಡಬೇಕು. ನೋಡಿ, 40 ವರ್ಷದವ್ರು ಏನಾದ್ರು ಸಿಕ್ಕಿದ್ರೆ ಹೇಗಿದ್ದೀರಾ ಅಂತ ಕೇಳ್ಬೇಕು. ಏನ್ ಕೇಳ್ಬೇಕು? ಹೇಗಿದ್ದೀರಾ. 50 ವರ್ಷದವ್ರು ಸಿಕ್ಕಿದ್ರೆ ಈಗ ಹೇಗಿದ್ದೀರಾ ಅನ್ಬೇಕು. 40 ವರ್ಷದಲ್ಲಿ ಏನೋ ಆರೋಗ್ಯವಾಗಿದ್ರಿ, ಏನೋ ಭಗವಂತನ ಆಶೀರ್ವಾದ ಇತ್ತು. ಈಗ 50 ವರ್ಷ ಆಗೋಗಿದೆ, ಡೌಟ್ ಈಗ್ಲೂ ಚೆನ್ನಾಗಿದಾರ ಅಂತ. ಅದಕ್ಕೆ ಇವಾಗ ಹೇಗಿದ್ದೀರಾ ಅನ್ಬೇಕು. 50 ವರ್ಷ ಆಗೋಷ್ಟೊತ್ತಿಗೆ ಏನೇನೋ ಕಾಯಿಲೆಗಳು ಬಂದ್ಬಿಟ್ಟಿರತ್ತೆ. 60 ವರ್ಷದವ್ರು ಸಿಗ್ತಾರೆ ಅನ್ಕೊಳ್ಳಿ, ಇನ್ನೂ ಆರೋಗ್ಯವಾಗಿದ್ದೀರಾ ಅನ್ಬೇಕು, ಆಶ್ಚರ್ಯಕರವಾಗಿ ಅನ್ಬೇಕು. 60 ವರ್ಷ ಮುಟ್ಟು ಆರೋಗ್ಯವಾಗಿರೋರು ಸಿಗೋದು ತುಂಬಾ ವಿರಳ. ನಿಮ್ಗೆ ಗೊತ್ತಿರತ್ತೆ ಯಾರು 60 ದಾಟಿರ್ತೀರಾ ಅಥವಾ ಮುಟ್ಟಿರ್ತೀರಾ. 70 ವರ್ಷದವ್ರು ಸಿಕ್ಬಿಡ್ತಾರೆ ಅನ್ಕೊಳ್ಳಿ, 70 ವರ್ಷದವ್ರು ಸಿಕ್ಕಿದ್ರೆ ಇನ್ನೂ ಇದೀರಾ ಅನ್ಬೇಕಂತೆ, ಇನ್ನೂ ಇದೀರಾ ಅನ್ಬೇಕಂತೆ. ಆ ರೀತಿ
ಮಾಡ್ತೀವಿ ಅದರಿಂದ ನಾವು ಸುಲಭವಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಮೂರು ರೀತಿ ಆಗಿರ್ತದೆ ಮೂರು ರೀತಿ ಆಗಿರ್ತದೆ ಒಂದು ರೀತಿ ಮಾತ್ರ ಕೇಳಿಲ್ಲ, ಮೂರು ತರಹದ ಆಗಿರುತ್ತೆ. ಒಂದೊಂದು ಲೋಕದಾಗಿರುತ್ತೆ ಇರುತ್ತೆ, ನಾಮಕಾಗಿರುತ್ತೆ ಬೇರೆ ಮಾಡ್ತಾರೆ. ಗೊತ್ತಿಲ್ಲ ಈ ಎಷ್ಟೋ ಮತ್ತೆ ಆಗಿರುತ್ತೆ ಅದ್ರ ಮೇಲೆ ನನಗೆ ನಿರ್ಧಾರ ಮಾಡ್ತೀವಿ ಅಲ್ವಾ. ಪ್ರಪಂಚದಲ್ಲಿ ಯಾರು ನಡೆಯಕ್ಕಾಗಲ್ಲ, ನಮ್ಗಾನು ಅದನ್ನ ನಡೆಯಕ್ಕಾಗಲ್ಲ. 175 ಆಗ್ತಾ ಇದ್ದಂಗೆ ನನಗೆ ವಯಸ್ಸು ಜಾಸ್ತಿ ಆಗೇ ಆಗುತ್ತೆ. ನಿಮ್ಮ ವಯಸ್ಸೇ ಬೇರೆ, ನಿಮ್ಮ ಶರೀರದ ವಯಸ್ಸೇ ಬೇರೆ. ನಿಮ್ಮ ವಯಸ್ಸೇ ಬೇರೆ, ನಿಮ್ಮ ಶರೀರದ ವಯಸ್ಸೇ ಬೇರೆ. 17 67 ನೋಡಿ, 67 ಅಂತ ಹೇಳಕ್ಕಾಗಲ್ಲ, 47 ಒಂದು ನಿಜ ಹೇಳ್ತಾ ಇದ್ದೀನಿ. ಅವನಲ್ಲಿ ಆಗ್ಬೇಕಾದ್ರೆ 67 ಅವ್ರಿಗೆ ನಾವು ನೋಡಿದ್ರೆ 67 ತರ ಕಾಣ್ತಾ ಇಲ್ಲ. ಬಯಲಾಜಿಕಲ್ಲಿ ಕಮ್ಮಿ ಇದೆ, ಶರೀರದ ಆಯಸ್ಸು ಕಮ್ಮಿ ಇದೆ. ಅಂಗಾಂಗಗಳಿಲ್ಲ, ನಮ್ಮ ಅಂಗಾಂಗಗಳಿಗೆ ಬೇಗ ವಯಸ್ಸಾಗತ್ತೆ ಬಿಟ್ಟರೆ ಇರಬಹುದು. ನಾವು 47 ಆಗಿರ್ತಾರೆ, 67 ತರ ಕಾಣ್ತಾ ಇದ್ದಾರೆ. ಬಯಲಾಜಿಕಲ್ಲಿ ಮಾತ್ರ ಆಗ್ತಾ ಇದೆ. ಅಂಗಾಂಗಗಳು ಬೇಗ ಬುದ್ಧಿತನವನ್ನ ಹೊಂದುತ್ತಾ ಇದೆ. ಪ್ರತಿನಿತ್ಯ ನಿಯಮಿತವಾಗಿ ಯೋಗ ಮಾಡೋದ್ರಿಂದ ಬಯಲಾಜಿಕದಿಂದ ಕಮ್ಮಿ ಇಟ್ಕೋಬಹುದು ನಾವು. ಆ ಶಕ್ತಿ ನಮ್ಮ ಕೈಗೆ ಸೈಕಲಾಜಿಕಲ್ ಅಂದ್ರೆ ನಮ್ಮ ಕೈ ವಿಸ್ತಾರವಾಗಿದೆ ಅನ್ನೋದನ್ನ ನಾವು ಹಿಂಗಾಗಿ ಕ್ಲೀನ್ ಮಾಡುವಂಥದ್ದು. ಏನ್ ಅನ್ಕೋತೀರ ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ನಿಮ್ಮ ಕಿವಿ 40 ಇನ್ನೇನಿದೆ ಪೂರ್ವ ಹೋಗ್ತಾ ಇದೆ, ನಾಳೆ ಮಾಡ್ತಾ ಇದೆ ಅಂದ್ರೆ ಕ್ಲೀನ್ ಮಾಡಬೇಕು. ವಯಸ್ಸಿನ ನಂಬರ್ಗಳೇ ಗಮನ ಕೊಡಬಾರ್ದು. ಗಮನ ಕೊಡಬೇಕಾದ್ರೆ ನಾವಿಂದು ಹಿಂಗಿದ್ದೀವಿ, ಇನ್ನೂ ಉತ್ಸಾಹವಾಗಿದ್ದೀವಿ, ನಾನು ಏನ್ ಬೇಕಾದ್ರೆ ಮಾಡಕ್ ಸಾಧ್ಯ ಅನ್ನೋದು ಮನಸ್ಸಿನಲ್ಲಿ ಇರ್ಬೇಕು. ಕೂಡಿದ್ರೆ ಇರ್ತೀವಿ. ದೊಡ್ಡ ಸಮಸ್ಯೆ ಏನು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಕಡಿಮೆ ಮಾತಾಡಕ್ಕಾಗಲ್ಲ. ಯಾವುದೋ ಕಾರ್ಯಕ್ರಮದ ಕರೆದಾಗ ಅವಶ್ಯಕತೆ ಮಾತಾಡ ಹಾಗಾಗಿ ಒಂದೇ ಒಂದು ವಿಚಾರ ತಿಳಿಸ್ತೀನಿ. ಅದು ಒಕ್ಕಿನೋವಾ ಯಾವುದೇ ಹೇಳಿದ್ರೆ ಇರ್ತದ ಒಕ್ಕಿನೋವಾ ಅಂತ. ಜಪಾನಲ್ಲಿ ಒಕ್ಕಿನೋವಾ ಅನ್ನೋ ಒಂದು ಊರಿದೆ, ಒಂದು ರಾಜ್ಯ. ರಾಜ್ಯದಲ್ಲಿ ಬಹಳಷ್ಟು ಜನ 100 ವಯಸ್ಸು ದಾಟಿದವರು ತುಂಬಾ ಜಾಸ್ತಿ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂದ್ರೆ ಒಕ್ಕಿನೋವಾ ಅನ್ನೋ ಒಂದು ಊರಲ್ಲಿದ್ದಾರೆ. ಇದರಲ್ಲಿ ಜಪಾನಲ್ಲಿ 90 ವರ್ಷ 100 ವರ್ಷ 110 ವರ್ಷಗಳ ಸೈಕಲ್ ಓಡಾಡ್ತಾ ಇರ್ತಾರೆ, ಆಟ ಎತ್ಕೊಂಡು ಓಡಾಡ್ತಾ ಇರ್ತಾರೆ. ಆಮೇಲೆ 20 ಕೆಲಸ ಮಾಡೋದಕ್ಕೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಸಾಧ್ಯ ಆಯ್ತು ಅವ್ರಿಗೆ ಬೇಗ ಬುದ್ಧಿತನ ಬರುವುದೇ ಇಲ್ಲ. 100 ವರ್ಷ ಆದ್ರೂ ಅವರು ತುಂಬಾ ಆರೋಗ್ಯವಾಗಿರ್ತಾರೆ, ಯಾವುದೇ ಕಾಯಿಲೆ ಇದೆ. ಅಲ್ಕೋಹಾಲಿಕ್ಕಿಂತ ದುಡಿತಂಗೆ ಕೆಲಸ ಆಗೋಗಿದೆ, ಈ ರೀತಿ ಅವರು ಬದುಕ್ತಾ ಇದ್ದಾರೆ. ಯುಕ್ತ ಆಹಾರ ವಿಹಾರಸ್ಯ ಒಂದು ಅವರು ತೆಗೆದುಕೊಳ್ಳುವ ಆಹಾರ, ಯಾವ ಆಹಾರ ಪ್ರಕಾರ ಏನು ಅಂತ ಹೇಳೋಷ್ಟು ಮುಖ್ಯ ಇಲ್ಲ. ಅಂದ್ರೆ ಅವರ ಆರೋಗ್ಯಕ್ಕೆ ಒಳ್ಳೆಯದಾಗುವಂತ ಆಹಾರವನ್ನು ಸೇವಿಸ್ತಾರೆ. ವಿಹಾರಸ್ಯ ವಿಹಾರಸ್ಯ ಅಂದ್ರೆ ಯಾವ ಮಾಡಿದ್ರೆ ಒಳ್ಳೆಯದೋ ಅದನ್ನ ಅತಿ ಹೆಚ್ಚು ಮಾಡ್ತಾ ಇರುತ್ತೆ, ಪ್ರತಿನಿತ್ಯ ಮಾಡ್ತಾ ಇರುತ್ತೆ, ಒಂದೊಂದು ಮುದ್ದೆ ಮಾಡ್ತಾ ಇರುತ್ತೆ. ಈ ಯೋಗ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ನಂತರ ಫಾಸ್ಟ್ ವಾಕಿಂಗ್ ಎಲ್ಲ ಮಾಡಲ್ಲ. ಅವ್ರ ಎಕ್ಸರ್ಸೈಸ್ ಬೇರೆ ರೀತಿ. ಆ ರೀತಿ ಯಾವ ಒಳ್ಳೆಯದನ್ನು ಅದು ಪದೇ ಪದೇ ಮಾಡಬೇಕಂತೆ. ನೋಡಿ, ಈ ಜಾಗಕ್ಕೆ ನೀವು ಬಂದು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದು ಒಳ್ಳೆಯದು ಒಳ್ಳೆಯದಲ್ವಾ? ಪ್ರತಿನಿತ್ಯ ಮಾಡಬೇಕು ಅಂದ್ರೆ ಅದನ್ನೇ ವಿಹಾರಸ್ಯ ಅಂತ ವಿಷ್ಣು ಪರಮಾತ್ಮ ಹೇಳ್ತಾರೆ. ಎಲ್ಲೋ ಸತ್ಸಂಗ ನಡೀತಾ ಇದೆ, ದಿನ ಹೋಗೋದು ಒಳ್ಳೆ ಜಾಗಕ್ಕೆ ಬಂದ್ರೆ ಒಳ್ಳೆಯದು. ಯಾಕೆ ಆ ಒಳ್ಳೆ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾರೆ.
ಮೂರಲ್ಲೂ ಅದೇ ರೀತಿ ಇರ್ತಾರೆ ಅವರು. ತುಂಬಾ ಇದೆ ಈಸಿ ಗೈಡ್ ಸಾಧ್ಯವಾದ ಯೋಗಗಳು ಅವರು ಈಸಿ ಗೈಡ್ ಯಾವುದೇ ಜಾಗದಲ್ಲಿ ತುಂಬಾ ವರ್ಷ ಬದುಕ್ತಾರೆ. 120 ವರ್ಷದಲ್ಲಿ ಸೈಕಾಲಜಿಯಲ್ಲಿ ನಡೆಯೋದ್ರಿಂದ ಯಾಕೆ ಮಾಡ್ತಾರೆ ಅಂತ ಒಂದು ಪುಸ್ತಕ ಸಾಧ್ಯವಾದರೆ ಓದಿ. ನಾನು ಸ್ಟೂಡೆಂಟ್ಸ್ಗೆ ಹೇಳಕ್ಕೆ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀನಿ ನಾನು. ಹಾಗಾಗಿ ಅದು ಸೈಕಲಾಜಿಕಲ್ ಏಜೆಂಟ್. ಹಾಗಾಗಿ ನಮ್ಮನ್ನ ನಾವು ಹೆಂಗಾಗಿದ್ದೀವಿ ಅಂತ ಅನುಕೂಲವಾದ ಫೀಲ್ ಮಾಡಬೇಕು. ಎಲ್ಲ ಮಾಡ್ತಾ ಹೋದ್ರೆ ಹೆಂಗಾಗಿ ಇರಕ್ಕೆ ಸಾಧ್ಯ. ನೋಡಿ ಇಲ್ಲ ಇದು ಬೇರೆ ಏನೋ ಬಸ್ತಿ ಬಗ್ಗೆ ಹೇಳಿದೆ. ನಿಜವಾದ ಆರೋಗ್ಯ ಕೆಳಗಡೆ 5 ಬಸ್ತಿ ಇದೆ. ಮನುಷ್ಯನ ಶರೀರದಲ್ಲಿ ಪಂಚ ಪ್ರಾಣಗಳೊಂದಿಗೆ ಪ್ರಾಣ, ಆಹಾರ, ಉದಾನ, ಸಮಗ, ವ್ಯಾನ ಅಂತ ಒಂದೊಂದು ಅಂಗವನ್ನು ಆರೋಗ್ಯವಾಗಿರುತ್ತೆ. ಯೋಗ ಮಾಡೋದ್ರಿಂದ ಯೋಗ ಟೀಚರ್ಸ್ ಮೇಡಮ್ ಏನ್ ಮಾಡ್ತಾರೆ ಅಂದ್ರೆ 5 ಪ್ರಾಣಗಳಿದೆಯಲ್ಲ 5 ಪ್ರಾಣಗಳು ಆರೋಗ್ಯವಾಗಿರೋ ರೀತಿ ನೋಡ್ಕೊತಾರೆ. ನಮ್ಮ ಶರೀರದಲ್ಲಿ ಪ್ರಾಣ ಇದ್ರೆ ನಾವು ಬದುಕೋಬೇಕು. ಎಲ್ಲಿಂದ ಪ್ರಾಣ ಇರುತ್ತೆ ಅಲ್ಲಿ ತನಕ ನಾವು ಶಿವ. ಯಾವಾಗ ಪ್ರಾಣ ಇಲ್ಲ ನಾವು ಹಾಗಾಗಿ ಇದೆಲ್ಲ ಬಹಳ ವೈಜ್ಞಾನಿಕವಾಗಿ ಅತ್ಯಂತ ಹೇಳಬೇಕು. ಬೇಡ ಅಂತ ಮಾತಾಡ್ಲಿಕ್ಕೆ ಅವರು ತುಂಬಾ ಅನುಭವ ಇದೆ. ಅವರು ತುಂಬಾ ಅನುಭವ ಇದೆ. ಕೂತಿದ್ದಾರೆ ಹಲವಾರು ರೀತಿ ಟ್ರೈನಿಂಗ್ ಮಾಡ್ತಾರೆ. ಪ್ರತ್ಯೇಕ ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ನನ್ನ ಕಾರ್ಯಕ್ರಮಗಳನ್ನು ಒಂದು ಕ್ಲಾಸ್ ತಗೊಂಡಿದ್ದಾರೆ. ಹಾಗಾಗಿ ಉತ್ತಮವಾದ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ಉತ್ತಮ ಅವಕಾಶವನ್ನ ಆದಷ್ಟು ಬಳಸ್ಕೊಳ್ಳಿ. ನಿಮ್ಮ ಹತ್ರ ಬಂದಿದ್ದೀರಾ ಇವತ್ತು, ನಾಳೆ ಮತ್ತೆ ಒಬ್ಬೊಬ್ಬರೇ ಬರಬಾರ್ದು. ಟೈಮ್ ಪಾಸ್ ಆಗಲ್ಲ. ಅದಕ್ಕೆ ಸತ್ಸಂಗದಿಂದ ವಿವೇಕ ಅಂತ ಒಂದು ಮಾತಿದೆ. ಇನ್ನೊಬ್ಬೊಬ್ಬರನ್ನ ಜೊತೆಯಲ್ಲಿ ಆದಷ್ಟು ಕರ್ಕೊಂಡ್ಬನ್ನಿ. ಒಳ್ಳೆ ಒಳ್ಳೆ ನೆನ್ನೆಂದಿರದೆ ಈ ವಿಶ್ವದ ಮುಂದೆ ಅಂತ ನಮಗೆ ಬರಬೇಕಾದ್ರೆ ಆ ಮಾತ್ರ ಇಟ್ಕೊಂಡ್ರೆ ಸಾಕು. ಬೇರೆಯವ್ರಿಗೆ ಕೊಡ್ಬೇಕಂತೆ. ಬೇರೆಯವರು ಕರ್ಕೊಂಡ್ಬಂದಾಗ ಅವರು ನಿಮ್ಮನೆಯನ್ನ ಒಳ್ಳೇದು ಮಾಡ್ಬೇಕಾಗುತ್ತೆ. ಎಲ್ಲ ಕಡೆಗೆ 1 ನಿಮಿಷ ಹೇಳ್ತೀನಿ. ನನ್ನ ಆಶ್ರಮ ಇದೆ. ಆಶ್ರಮದಲ್ಲಿ ಒಂದು 3 ದಿವಸ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀವಿ. 3 ದಿವಸದ ರೆಸಿಡೆನ್ಷಿಯಲ್ ಕ್ಯಾಂಪ್ ಇರುತ್ತೆ. ಇದೇ ತಿಂಗಳು ವಿಶೇಷವಾದ ವಿಶಿಷ್ಟವಾದ ಶಿಬಿರ ಇದೆ. ಇದರಲ್ಲೇನಾದರೂ ನಿಮಗೆ ಭಾಗವಹಿಸಕ್ಕೆ ಆಸಕ್ತಿ ಇದೆ ಸುಮಾ ಮೇಡಮ್ ಹತ್ರ ಇರುತ್ತೆ. ಹೆಚ್ಚಿನ ಮಾಹಿತಿ ನನಗೆ ಕಾಲ್ ಮಾಡಿ. ಇವತ್ತು ಅದ್ಭುತವಾದ ಒಂದು ಯೋಗಕ್ಕೆ ಸಂಬಂಧಪಟ್ಟ ಉದಾಹರಣೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ. ಈ ಅವಕಾಶವನ್ನ ಕಲ್ಪಿಕೊಟ್ಟವರು ನಮಗೆ ಸುಮಾ ಮೇಡಮ್. ಜೊತೆಗೆ ಹೊಸ ಪರಿಚಯವಾಯಿತು. ಜೊತೆಗೆ ಬಂದು ಬಹಳ ದಿವಸ ಅವ್ರನ್ನೆಲ್ಲ ನೋಡಿದ್ರಿಲ್ಲ. ನೋಡಕ್ಕೆ ಒಂದು ಅವಕಾಶ ಸಿಕ್ತು. ಬಹಳ ಜನ ಮಕ್ಕಳು ನಮಗೆ ಕಷ್ಟವಾಯಿತು. ಎಲ್ಲರಿಗೂ ಯೋಗದಿಂದ ನಮಗೆ ಏನೇನೋ ಪ್ರಯೋಜನಗಳಾಗುತ್ತದೆ ಅಂತ ಶ್ರೀ ಮುಕುಂದನ್ ಗುರೂಜಿ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ದಿನದ ಏನೋ ಕೊಡ್ಬೇಕು ಇಸ್ಕೊಂಡ್ಬಿಡ್ತೀನಿ. ಅವರು ಅಷ್ಟು ಪ್ರೇರಣೆಯಾಗಿ ಎಲ್ಲರಿಗೂ ಮಾತಾಡಿದ್ರು. ಅವ್ರಿಗೆ ಪುಸ್ತಕಗಳು ಅಂದ್ರೆ ತುಂಬಾ ಇಷ್ಟ. ಅವ್ರ ಮನೇಲಿ ಎಷ್ಟಿದೆ ಸರ್? 2 ರೂಮ? ಎಷ್ಟು ರೂಮ್? 15,000 ಇದೆ. 15,000 ಪುಸ್ತಕ. ಒಂದು ಕಿರುಕಾಣಿಕೆ ಪುಸ್ತಕ ಇದೆ ಸರ್. ಅದ್ರ ಜ್ಞಾನ ಎಲ್ಲರಿಗೂ ಹರಡಿ ಅಂತ.
ಅವರು ಈಗಲೂ ಯಾವ ಮಾತನ್ನು ತಗೊಳ್ಳಲ್ಲ. ನಮ್ಮ ಮಾವನ್ ಕೇಳ್ತಿದ್ದೆ, ಒಂದು BP ಇಲ್ಲ, ಡಯಾಬಿಟೀಸ್ ಇಲ್ಲ, ಏನೂ ಇಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ ಇದೆ ಆಲ್ರೆಡಿ BP, ಸ್ಟ್ರೆಸ್, ಡಯಾಬಿಟೀಸ್, PCOD ಯಾವ ಪ್ರಾಬ್ಲಮೂ ಇಲ್ಲ ಅಂತ ಇಲ್ಲವೇ ಇಲ್ಲ, ಎಲ್ಲ ಪ್ರಾಬ್ಲಮ್ಸ್ ಇದೆ. ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಂದ್ರೆ ನನಗೆ ಏನ್ ಮಾತಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಇಲ್ಲಿ ಜ್ಯೇಷ್ಠ ನಾಗರಿಕರಿಗೆ ಯೋಗ ಅಂತ ಬಂದಿದ್ದಾರೆ. ಈ ಜ್ಯೇಷ್ಠ ನಾಗರಿಕರ ಚೇಂಜ್ ಆಗೋಗ್ಬಿಟ್ಟಿದೆ. ಈ ಎಲ್ಲ ಜ್ಯೇಷ್ಠ ನಾಗರಿಕರೇ ಎಲ್ಲರೂ ಇದೀರಾ, ಆದ್ರೆ 40 ವರ್ಷ ರಾಜ್ಯದ ಮೇಲೆ ಜ್ಯೇಷ್ಠ ನಾಗರಿಕರು ಅದು ಇವಾಗ ಆಗಲ್ಲ, ಅದು ಕಡಿಮೆ ಆಗ್ತಾ ಬರ್ತಿದೆ. ಅದಕ್ಕೆ ಮೈಸೂರು ಯೋಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಲ್ಲಿ ಏನ್ ಬರ್ತಾರೆ ಗೊತ್ತಾ? 40 years and above ಮೈಂಡ್ಫುಲ್ ಏಜಿಂಗ್. ನೆಕ್ಸ್ಟ್ ಸ್ವಲ್ಪ ಇನ್ನೊಂದು 5 ವರ್ಷ 10 ವರ್ಷಕ್ಕೆ ಮುಂದೆ ನಾವು 30 years and above ಮೈಂಡ್ಫುಲ್ ಏಜಿಂಗ್, 25 years above ಮೈಂಡ್ಫುಲ್ ಏಜಿಂಗ್ ಅಂತ ಹಾಕ್ಬೇಕಾಗುತ್ತೆ. ಇದು ಆಗ್ತಾ ಇದೆ. ಮಕ್ಕಳಿಗೆ ಆಗ್ತಾ ಇದೆ, ಐ ಕ್ಯಾನಾಟ್ ಸ್ಟಡಿ, ಐ ಆಮ್ ಅಂಡರ್ ಡಿಪ್ರೆಷನ್ ಅಂತ ಹೇಳ್ತಾರೆ. ನಾನು ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ, ಓ ಆಂಟಿ ನೀವು ಅದರ ಅಮ್ಮನಾ, ನಾನು ಅವ್ರ ಅಕ್ಕ ಹಾಕೊಂಡಿದ್ದೇನೆ, ಥ್ಯಾಂಕ್ ಯು ಕಣೋ ಅಂತ. ಸೊ ನಮ್ಗೆ ಏಜು ನಾವು ತೋರಿಸ್ಕೋಬೇಕಾಗಿಲ್ಲ, ನಮ್ಗೆ ಜ್ಞಾನದಿಂದ ನಮ್ಮ ಕಲ್ಲರಿಕೆಯೇ ನಾವು ಏಜ್ ಹೇಳ್ತೀವಿ. ವೇದಾಂತದಲ್ಲಿ ತುಂಬಾ ಸ್ವಾಮೀಜಿ ಕೇಳ್ತಾ ಇದ್ದಾರೆ, ನಮ್ಮ ಚಿನ್ನಾರೇಶ್ವರ ಮೆಂಬರು ಸ್ವಾಮೀಜಿ ಕೇಳ್ತಾ ಇದ್ದಾರೆ, ಸ್ವಾಮೀಜಿ ಅವ್ರು ಎಷ್ಟು ವಯಸ್ಸಾದವರಲ್ವಾ, ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಲ್ವಾ? ಸ್ವಾಮೀಜಿ ಎಂದು ನಮ್ಮ ವೇದಾಂತದಲ್ಲಿ ವಯಸ್ಸು ನೋಡ್ಕೊಂಡಲ್ಲ, ನಾವು ಹೇಳ್ತಲ್ಲ ಕ್ರೊನಾಲಜಿಕಲ್ ಏಜ್, ಬಯೋಲಜಿಕಲ್ ಏಜ್. ವೇದಾಂತದಲ್ಲಿ ಮೆಚುರಿಟಿ ಪ್ರಕಾರ ನಮ್ಮ ವಯಸ್ಸು ಹೇಳ್ತಾರೆ. ಅದಕ್ಕೆ ಶ್ರೀ ಕೃಷ್ಣ ಚಿಕ್ಕವನಾದ್ರೂ ಭೀಷ್ಮ ಅವರಿಗೆ ನಮಸ್ಕಾರ ಮಾಡ್ತಾರೆ. ಸೊ ಹಾಗೆ ನಾವು ನಮ್ಮಲ್ಲಿ ಇರೋ ಮೈಂಡ್ಫುಲ್ನೆಸ್ ಎಲ್ಲ ಇತ್ತು. ಸ್ವಾಸ್ಥ್ಯ ಅಂತ ಒಂದು ವರ್ಡ್ ಇದೆ. ನಾವೆಲ್ಲ ಆರೋಗ್ಯಕರವಾಗಿರಬೇಕು ಅಂತ ಹೇಳ್ತೀವಿ, ನಾವು ಹೇಳಲ್ಲ ಸ್ವಾಸ್ಥ್ಯ ನನ್ನ ಕಾಪಾಡ್ಕೋಬೇಕು ಅಂತ. ಸ್ವಾಸ್ಥ್ಯ ಡೆಫಿನಿಷನ್ ಹೇಳೋದ್ಕಿಂತ ಮುಂಚೆ ಇದೆಲ್ಲರೂ ಕೈನ ಸ್ಟ್ರೆಂತ್ ಸ್ಟ್ರೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವೆಲ್ಲರೂ ಕೈ ಹೀಗಿರಬೇಕು. ಇದು ಮೈಂಡ್ಫುಲ್ ಏಜ್, ಚೆನ್ನಾಗಿ ಕಾಣಿಸ್ತಾರೆ ನೋಡಿ. ನಾನು ಹೇಳ್ತೀನಿ, ಕ್ಲೋಸ್ ಅಂಡ್ ಶೋಲ್ಡರ್ಸ್ ಅಂತ ಕರಿತೀವಿ. ಕ್ಲೋಸ್ ಅಂಡ್ ಶೋಲ್ಡರ್ಗೆ ಏನ್ ಗೊತ್ತಾ, ಅವ್ರ ಕೈಯೇ ತಕ್ಕಾಗಲ್ಲ, ಹೋಗುತ್ತೆ. ಸ್ವಲ್ಪ ಮುಂದಿನ ತಗೊಳ್ಳೋಣ, ಯಾಕಂದ್ರೆ ಕೆಳಗೆ ಮುಂದಿನ ಪಕ್ಕದಲ್ಲಿ ಇದ್ದಾರೆ ಅವರು ಬಂದ್ಬಿಟ್ಟೆ ಕಷ್ಟ. ಮುಂದೆ ವಾಪಸ್ ಸ್ವಲ್ಪ ಮೇಲೆ ಮುಂದೆ ಹೋಗೋಣ. ಬಾಯ್ ಬಾಯ್ ಮಾಡ್ಬೇಕಾಯ್ತಾ? ಬಾಯ್ ಬಾಯ್. ಮತ್ತೆ ಕೆಳಗೆ ನನಗೆ ಆಪ್ಷನ್ ಇಲ್ಲ, ಪಕ್ಕದ ತಗೊಳ್ಳಿ ಹೇಳಕ್ ಆಗ್ತಾ ಇಲ್ಲ. ಸೊ ಮೇಲೆ ಕೆಳಗೆ ಮಾಡ್ತೀವಿ. ಈಗ ಮೇಲೆ ಕೈ ಇರ್ಲಿ, ನೀವು ನಿಂತ್ಕೊಳ್ತೀರಾ ಆಗತ್ತಾ? ವಿತೌಟ್ ಸಪೋರ್ಟ್, ವಿತೌಟ್ ಸಪೋರ್ಟ್ ಯಾರು ನಿಧಾನವಾಗಿ ಸ್ಲೋ ಆಗಿ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ ಮೈಂಡ್ಫುಲ್ ಏಜಿಂಗ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಇದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಕಮ್ಸ್ ಅಂಡರ್ ಆಯುಷ್ ಮಿನಿಸ್ಟ್ರಿ. ಇವಾಗ ಏನಾಗೋಗಿದೆ ಅಂತಂದ್ರೆ ಯೋಗನ ನಾವು ಪರದೇಶದಿಂದ ಕಲಿಯೋದರಾಗುತ್ತೆ. ಅದಕ್ಕೆ ಯೋಗ ನಮ್ದು, ನಮ್ಮ ಸಂಸ್ಕೃತಿ. ಸೊ ಅದಕ್ಕೆ ಇಂಡಿಯನ್ ಯೋಗ ಅಸೋಸಿಯೇಷನ್ ಒಂದು ಬಿಗ್ ಎಂಟಿಟಿ, ಅದರ ಎಂಟಿಟಿ ಅವರ ಬಾಡಿ. ಅದ್ರ ಕೆಳಗಡೆ ಬೇರೆ ಎಲ್ಲ ಆರ್ಗನೈಸೇಷನ್, ಯೋಗ ಆರ್ಗನೈಸೇಷನ್ ಅದಕ್ಕೆ ರಿಜಿಸ್ಟರ್ ಆಗಿದೆ. ಅವ್ರದ್ದು ಇಂಟೆನ್ಷನ್ ಏನು ಅಂತಂದ್ರೆ ನಮ್ಮ ದೇಶದ, ಭಾರತ ದೇಶದ ಪ್ರತಿಯೊಂದು ಪ್ರಜೆಯು ಯೋಗ ಚೆನ್ನಾಗಿ ಮಾಡಬೇಕು, ಯೋಗದಿಂದ ಆಗೋ ಬೆನಿಫಿಟ್ಸ್ ಮತ್ತೆ ಅದರ ಕಲ್ಚರ್ ಅನ್ನ ಎತ್ತಿ ಹಿಡಿಬೇಕು ಅನ್ನೋದು ಇಂಟೆನ್ಷನ್. ಸರ್ ಹೇಳಿದ್ರಲ್ಲ ಜಪಾನ್ ಅಲ್ಲಿ ಹೇಗೆ ಇರ್ತಾರೆ ಅಂತ, ಅದು ನಮ್ಮ ದೇಶದಲ್ಲಿ ಇದ್ದಿದೆ. ಇವಾಗ ಜಪಾನಿಂದ ನಾವು ತಿಳ್ಕೋಬೇಕಾಗಿದೆ. ಸೊ ಅದು ನಮ್ಮ ದೇಶದಿಂದಾನೇ ತಿಳಿಲಿ, ನಮ್ಮ ಯೋಗ ಅನ್ನ ನಾವು ಹಿಡಿದು ಮೇಲೆ ಬರೋಣ ಅನ್ನೋ ಕಾರಣಕ್ಕೆ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ ಇಂದ ನಾವು ಈ ಮೈಂಡ್ಫುಲ್ ಏಜಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸ್ವಾಸ್ಥ್ಯ ಡೆಫಿನಿಷನ್ ಹೇಳ್ತೀವಿ. ಸಮದೋಷ, ಸಮ ಅಗ್ನಿಷ್ಠ, ಸಮಧಾತು, ಮಲಕ್ರಿಯ, ಪ್ರಸನ್ನ ಆತ್ಮ, ಇಂದ್ರಿಯ ಮನ, ಪ್ರಶಮನೋಪಾಯ, ಸ್ವಾಸ್ಥ್ಯ ಅಭಿವೃದ್ಧಿ. ಏನು ಆರೋಗ್ಯ ಅಂದ್ರೆ ನಾವು ಹುಷಾರಿಲ್ಲ ಅಂದ್ರೆ ಆರೋಗ್ಯ ಪಡೆಯಬೇಕು. ನಮ್ಗೆ ಸರಿ ಇಲ್ಲ ಅಂದ್ರೆ ನಾವು ಆರೋಗ್ಯ ಪಡೆಯಬೇಕು. ಸ್ವಾಸ್ಥ್ಯ ಅಂದ್ರೆ ಹಾಗಲ್ಲ, ಅನಾರೋಗ್ಯ ಅನ್ನೋದೇ ಇಲ್ಲ ಅನಿಸ್ತದೆ.
ದೋಷಗಳಿರ್ತಾರೆ, ಅದೆಲ್ಲ ಸರಿ ಇರಬೇಕು. ಮಲಕ್ರಿಯ ಸ್ವೆಟ್ಟು ಮಾರ್ನಿಂಗ್ ಜೋರ್ಸು ಅದು ಸರಿಯಾಗಿ ಆಗ್ಬೇಕು. ಸಮ ಅಗ್ನಿಷ್ಠ ಡೈಜೆಷನ್ ಸರಿಯಾಗಬೇಕು. ಸೊ ಸಮದೋಷ ಸಮ ಅಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರೆಸೆಂಟ್ ಆತ್ಮ ಅವರಲ್ಲೇ ಇದೆ. ಇಂದ್ರಿಯ ನಾವೇನ್ ಮಾಡ್ತೀವಿ, ಸೆನ್ಸ್ ಆರ್ಗನ್ಸ್. ಇಂದ್ರಿಯ ಪ್ರಸನ್ನ ಆತ್ಮ, ಪ್ರಸನ್ನ ಇಂದ್ರಿಯ, ಸೊ ಪ್ರಸನ್ನ ಮನ ಅದಿದ್ರೆ ಮಾತ್ರ ಸ್ವಾಸ್ಥ್ಯ. ಇವೆಲ್ಲೂ ನೆಗೆಟಿವ್ ವರ್ಡೇ ಇಲ್ಲ. ನಾವು ಅನಾರೋಗ್ಯನ ಹೊರಗಡೆ ಯೂಸ್ ಮಾಡೋದು, ಅದು ನಮ್ಮನ್ನ ಸ್ಪಿರಿಚುಯಾಲಿಟಿಗೆ ಕರ್ಕೊಂಡ್ಬೇಕು. ನಾವು ಯಾವಾಗ ಸ್ಪಿರಿಚುಯಾಲಿಟಿಗೆ ಹೋಗ್ತೀವಿ, ನಾವು ದೇಹನ ದೇವ್ರು ಕೊಟ್ಟಿದ್ದು ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅನ್ಕೋತೀವಿ. ಸೊ ಆ ಕಾರಣದಿಂದ ನಾವು ಯೋಗ ಮಾಡೋದು ತುಂಬಾ ಮುಖ್ಯವಾಗಿದೆ. ಇವೆಲ್ಲ ಬಂದಿದ್ದು ತುಂಬಾ ಖುಷಿಯಾಗಿದೆ. ನಿಮ್ಮ ಸೊಸೈಟಿಯನ್ನು ಕರ್ಕೊಂಡ್ ಬನ್ನಿ, ಮಕ್ಕಳನ್ನು ಕರ್ಕೊಂಡ್ ಬನ್ನಿ. ಯೋಗ ಪ್ರೋಗ್ರಾಮ್ಸ್ ಅನ್ನ ಈ ಬರೀ 5 ದಿನ ಅಲ್ಲ, ನೀವು ಮುಂದೆ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಸರ್ ನೀವು ಹೇಳಿದ್ರಲ್ಲ, ಸೈಕಾಲಜಿಕಲ್ ಏಜ್ ಯು ವಿಲ್ ಮೇಕ್ ದೇಮ್ ಫೀಲ್ ಲೈಕ್ ಯು ವಾಸ್ ಬೈ ದ ಟೈಮ್ ದೇ ಫಿನಿಶ್ ದಿಸ್ ಮೈಂಡ್ಫುಲ್ ಏಜ್. ಆಯ್ತಾ? ಅದು ನಮ್ಮ ಪ್ರಾಮಿಸ್. ನೀವು ಅಟೆಂಡೆನ್ಸ್ ನಿಮ್ಮ ಪ್ರಾಮಿಸ್. ಸರಿ, ನಾವು ಪ್ರಾಮಿಸ್ ಮಾಡ್ತೀರಾ? ಪ್ರಾಮಿಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಹೇಗೆ ಮಾಡ್ಸಕ್ಕಂತೆ? ಯಾವ ಕೈ ಎತ್ತಾ ಇಲ್ಲ, ಅಟೆಂಡೆನ್ಸ್ ಕಡಿಮೆ ಆಗ್ತಾ ಇದೆ, ರಸ್ತೆಯಲ್ಲೇ ಕಡಿಮೆ ಹೋಗ್ತಿತ್ತು. ಓಕೆ, ಸೊ ನಮ್ಮಿಂದ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ಯೋಗ ಥೆರಪಿಸ್ಟ್. ನಾವು ಸುಮ್ಮನೆ ಏನೋ ಯೋಗ ಮಾಡ್ಕೊಂಡ್ ಬಂದಿಲ್ಲ, ನಾವೆಲ್ಲ MSc ಯೋಗ ಥೆರಪಿ ಮಾಡಿದ್ದೀವಿ. ನಾವು ಹೆಲ್ತ್ ಕೇರ್ ಜೊತೆ ಕನೆಕ್ಟ್ ಆಗಿದ್ದೀವಿ. ಬರೀ ಯೋಗ ಮಾಡ್ಕೊಂಡು ಟ್ರೆಡಿಷನಲ್ ಮೆಥಡ್ ಅಲ್ಲ, ಇನ್ಕ್ಲೂಡಿಂಗ್ ಸೈನ್ಸ್ ವಿತ್ ದಿ ಟ್ರೆಡಿಷನಲ್ ಮೆಥಡ್ ಆಫ್ ಯೋಗ. ನಮ್ಗೆ ಡಾಕ್ಟರ್ಸ್ ಎಲ್ಲಾರ್ದು ಅಡ್ವೈಸಸ್ ಅದನ್ನ ನೋಡ್ಕೊಂಡು ನಿಮ್ಗೆ ಯೋಗನ ಮಾಡ್ಬೇಕು, ನೀವು ಕಲಿಬೇಕು, ಬೇರೆಯವ್ರಿಗೂ ತಿಳಿಸ್ಬೇಕು ಅಂತ ನಾನು ಇದನ್ನ ವಿನಂತಿಸ್ತೇನೆ. ಶ್ರೀಮತಿ ಸೀಮಾ ಅವರು ತುಂಬಾ ಚೆನ್ನಾಗಿ ಹೇಗೆ ನಮ್ಮ ವಯಸ್ಸನ್ನ ಹೇಗೆ ಇದ್ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತೆ ಇಂಡಿಯನ್ ಯೋಗ ಅಸೋಸಿಯೇಷನ್ ನ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅವ್ರಿಗೆ ವಂದನೆಗಳನ್ನ ಹಾಗೂ ಈಗ ಉತ್ತರ ಕನ್ನಡ ಜಿಲ್ಲಾ ಸಾಂಸ್ಕೃತಿಕ ಸಂಘ ಕಾರ್ಯದರ್ಶಿಯಾದ ಶ್ರೀಮತಿ ಸಂಧ್ಯಾ ರವಿಯವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಧ್ವನಿ ಸಾಕಷ್ಟು ಜೋರಾಗೇ ಇದೆ, ಯಾಕೆಂದ್ರೆ ನಾನು 35 ವರ್ಷ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. 1000 ಮಕ್ಕಳಿದ್ರು ಅವ್ರಿಗೆ ಧ್ವನಿ ಕೇಳೋಷ್ಟು ಜೋರಾಗಿದೆ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಜೋರಾಗಿ ಮಾತಾಡ್ತೀನಿ. ನೀವೆಲ್ಲ ಇಲ್ಲಿ ಬಂದಿರೋದ್ರಿಂದ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ನಾನು ಅವ್ರ ತರ ಯೋಗ ಇದರಲ್ಲಿ ಅಂತ ಅಷ್ಟು ಉತ್ತಮ ಮಟ್ಟಕ್ಕೆಲ್ಲ ಏದೋಳಲ್ಲ. ಅವರಿಗೆ ನಾನು ಶಿರಬಾಗಿ ನಮಿಸ್ತೀನಿ. ನಾವು ಇದ್ರದ್ದು ಪ್ರಯೋಜನ ಪಡ್ಕೊಳ್ಳೋಣ. ನಾನು ಶಿಬಿರಾರ್ತಿನೇ. ಇಲ್ಲಿ ನಮ್ ಸಂಘದಲ್ಲಿ ಒಂದು ಅವಕಾಶ ಮಾಡ್ಕೊಡಿ ಅಂದ್ರು. ನಮ್ ಸಂಘ ಇರೋದೇ ಇದು ಯೋಗ ಸಂಸ್ಕೃತಿ ಭವನ. ಇವರಿಗೆ ಅದ್ರ ಒಂದು ಅವಕಾಶ ಮಾಡ್ಕೊಳ್ಳೋಣ. ಮತ್ತೆ ಸುಮಾ ಭಟ್ ಅವರು ನಮ್ಮ ಸಂಘದ ಮೆಂಬರು ಹೌದು. ಅವ್ರಿಗೊಂದು ಈ ತರ ಮಾಡ್ಕೊಟ್ರೆ ನಮ್ ಸಂಘಕ್ಕೆ ಹೆಚ್ಚು ಜನ ಬರ್ತಾರೆ, ಎಲ್ಲರಿಗೂ ಪ್ರಯೋಜನ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ. ಇಲ್ಲಿ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳು ಎಲ್ಲರೂ ಪ್ರತಿಯೊಬ್ರು ಇದಕ್ಕೊಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಹಾಗೆ ನೀವು ಎಲ್ಲ ಬರ್ತಿರೋದು ತುಂಬಾ ಸಂತೋಷ. ಬನ್ನಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಅವ್ರು ಹೇಳಿದ್ರು ಮನೆಯಿಂದ ಸೊಸೆಯರ್ನು ಕರ್ಕೊಂಡ್ ಬನ್ನಿ. ಇದು ನಮ್ಮನ್ನ ಇಲ್ಲಿ ಬರೋಕ್ ಬಿಟ್ಟಿದಾರಲ್ಲ, ಅದು ದೊಡ್ಡದು. ನಾವೆಲ್ಲ ಬರೋಣ ಮತ್ತು ಆಮೇಲೆ ಆದ್ರೆ ಅವರು ಬರ್ಲಿ. ನಮ್ಮನ್ನ ನಾವು ತಿದ್ದುಕೊಂಡ್ರೆ ಬೇಕಾದಷ್ಟು ಪ್ರಯೋಜನ ಆಯ್ತು. ನಾವು ಇನ್ನೊಬ್ರು ತಿದ್ದುಕೊ ಹೋಗ್ತೀವಿ ಅನ್ನೋ ಕೆಟ್ಟ ಪ್ರಯತ್ನಕ್ಕೆ ನಾವು ಆದಷ್ಟು ಕೈ ಹಾಕಕ್ ಹೋಗ್ಬಾರ್ದು. ನಾವ್ ನಮ್ಮನ್ನ ಸುಧಾರಿಸ್ಕೊಂಡ್ರೆ ಅದ್ ಎಷ್ಟೋ ಪ್ರಯೋಜನ ಆಗುತ್ತೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಜೀವನ ಪೂರ್ತಿ ದುಡಿಬೇಕು ಅಂತ ಆರೋಗ್ಯನ ಒಂದ್ ಪಕ್ಕಕ್ಕೆ ಇಟ್ಬಿಡ್ತೀವಿ. ದುಡಿಬೇಕು. ನಾನು ಮಾಡ್ತಿದ್ದೀನಿ. ಬೆಳಗ್ಗೆ ಎಷ್ಟೊತ್ತಿಗೋ ಹೇಳೋದು, ಎಷ್ಟೊತ್ತಿಗೋ ತಿನ್ನೋದು ಎಲ್ಲ ಮಾಡಿದೀವಿ. ಈಗ ಏನಾಗಿದೆ ಅಂದ್ರೆ ಅದೆಲ್ಲ ಮುಗಿದ್ಮೇಲೆ ನಮ್ಮ ಆರೋಗ್ಯ ಪಡಿಬೇಕು ಅಂತ ಬೋದು ಅಷ್ಟು ವೆಚ್ಚ ಮಾಡ್ತೀವಿ. ಇಲ್ಲಿ ನಾವು ಜೀವನದಲ್ಲಿ ಮಾಡಿದ್ದೇನು ಕೇಳಿದ್ರೆ ಆರೋಗ್ಯ ಕಡೆಗಣಿಸಿ ದುಡಿದ್ವಿ. ಈಗ ದುಡಿದಿದ್ದೆಲ್ಲವನ್ನ ಆರೋಗ್ಯಕ್ಕೋಸ್ಕರ ಹಾಕ್ತಾ ಇದೀವಿ. ಆದ್ರೆ ಯೋಗ ಮಾಡೋದ್ರಿಂದ ನಮಗೆ ಈ ತರ ಸಮಸ್ಯೆಗಳು ಬರೋದೇ ಇಲ್ಲ. ನಾವೊಂದು ನೆಮ್ಮದಿಯ ಜೀವನವನ್ನ ನಾವು ಪಡ್ಕೋಬಹುದು. ನಮಗೆ ನಾವು ವಯಸ್ಸಾದವರಲ್ಲ, ನಾವು ಹಿರಿಯರಾಗೋಣ. ವಯಸ್ಸಾದವರಾಗೋದ್ ಬೇಡ, ಹಿರಿಯರಾಗಿ ನಾವು ಎಲ್ಲರಿಗೂ ದಾರಿದೀಪ ಆಗೋಣ. ಹಾಗೆ ಎಲ್ಲರೂ ಬಂದು ಮಾಡೋಣ. ಇಲ್ಲಿ ನಾನು ನಿಮ್ ಜೊತೆ ಬರ್ತೀನಿ. ನಾನು ಶಿಬಿರಾರ್ತಿನೇ. ನಂಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ಸುಮಾ ಭಟ್ ಅವರಿಗೆ ಹಾಗೂ ಯೋಗ ಇವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
ಮೈಂಡ್ಫುಲ್ ಏಜಿಂಗ್ ಕಾರ್ಯಾಗಾರವನ್ನು ನಡೆಸಿಕೊಡಲಿರುವ ನಮ್ಮ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುಮಾ ಭಟ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿ ತನಕ ಇವರೆಲ್ಲ ಹೇಳಿದ್ದಾರೆ. ಈಗ ನಾನು ಈ ವರ್ಕ್ಶಾಪ್ ಅನ್ನ ನಾನು ನಡೆಸ್ಕೊಡ್ತಾ ಇರೋದು. ಇದು ಐಡಿಯಾ ಹೇಗ್ ಬಂತು ಅಂತ. ಈಗ ಸೊ ಹಾಗಾಗಿ ಈ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಥಾಟ್ ಹೇಗ್ ಬಂತು ಅಂತ. ನಾನ್ ಮೊದ್ಲಿಂದನು SPYSS ಅಲ್ಲಿ ತುಂಬಾ ಸಕ್ರಿಯವಾಗಿ ಕಾರ್ಯಕರ್ತ ಇದ್ದೆ. ಅಂದ್ರೆ ಅದ್ ಯಾವ ಸಂಸ್ಥೆ ಅಂತಂದ್ರೆ ಎಲ್ಲ ಸಮಾಜದಲ್ಲಿರೋರಿಗೆ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ದಿನನಿತ್ಯ ಯೋಗ ಮಾಡೋ ಸಂಸ್ಥೆ. ಅದಾದ್ಮೇಲೆ ತಿಳ್ಕೊಳ್ಳೋ ಆಸಕ್ತಿ, ಇನ್ನೂ ತಿಳ್ಕೊಬೇಕು. ಯೋಗ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಬರೀ ಕೂತ್ಕೊಂಡು ಆಸನ, ನಮ್ಗೆ ಏನ್ ಗೊತ್ತಿದೆ ಅಂದ್ರೆ ನಾವು ಭಂಗಿ ಮಾಡೋದು, ಆಸನ, ಇದು ಒಳ್ಳೆ ದೇಹವನ್ನ ಇಟ್ಕೊಳ್ಳೋದು, ಸ್ಲೀಕ್ ಆಗಿರೋದು, ದಟ್ ಇಸ್ ನಾಟ್ ಯೋಗ. ಯೋಗ ಅಂತಂದ್ರೆ ಇಟ್ ಹ್ಯಾಸ್ ಎ ವೆರಿ ಹೈ ಇದು ಅಂದ್ರೆ ನಿಮ್ಮಂತ ಜ್ಯೇಷ್ಠ ನಾಗರಿಕರಿಗೆ ಟು ಕನೆಕ್ಟ್ ಟು ದ ಸೂಪರ್ ಕಾನ್ಶಿಯಸ್ನೆಸ್. ಈಗ ನಾವೆಲ್ಲ ಮೋಕ್ಷದ ಕಡೆಗೆ, ಈಗ ಅವ್ರು ಹೇಳ್ದಂಗೆ ನಮ್ಮ ಜೀವಾತ್ಮವನ್ನ ಪರಮಾತ್ಮನ ಜೊತೆ ಸೇರ್ಸ್ಬೇಕು ನಾವು. ಇದು ದಿಕ್ಕಿನಲ್ಲಿ ಹೋಗ್ಬೇಕು ನಾವು. ಯಾಕಂದ್ರೆ ಎಲ್ಲ ಜವಾಬ್ದಾರಿಗಳನ್ನ ನಾವು ನಿಭಾಯಿಸಿದೀವಿ. ಈಗ ಯೋಗ ನಿಮಗೆ ಅಗತ್ಯ ಇದೆ. ಏಕಂದ್ರೆ ನೀವು ಅದನ್ನೆಲ್ಲ ಬೇರೆ ಸಾಂಸಾರಿಕ ಇದನ್ನೆಲ್ಲ ಜೊತೆಗೆ ಸೇರ್ಸ್ಕೊಂಡಲ್ಲ, ಅದರಿಂದ ವಿಮುಖ ಆಗಿ ನಿಮ್ ಉದ್ದೇಶ ಏನಿರ್ಬೇಕು ಅಂತಂದ್ರೆ ನನ್ನ ಆರೋಗ್ಯ ಚೆನ್ನಾಗಿಟ್ಕೋಬೇಕು, ನಾನು ಹೇಗೆ ಮೋಕ್ಷದ ಕಡೆಗೆ ಪ್ರಯಾಣ ಇದು ಮಾಡ್ಬೇಕು, ಆ ನಿಟ್ಟಿನಲ್ಲಿ ನಿಮ್ದು ಇರ್ಬೇಕು, ನಿಮ್ ಆರೋಗ್ಯ ಚೆನ್ನಾಗಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ಇದೊಂದು ಮೈಂಡ್ಫುಲ್ ಏಜಿಂಗ್ ಅಂತ ಇಂಡಿಯನ್ ಯೋಗ ಅಸೋಸಿಯೇಷನ್ ಅವರು ಒಂದು ಸೆಮಿನಾರ್ ತರ ಮಾಡಿದ್ರು. ತುಂಬಾ ಸ್ಪೀಕರ್ಸ್, ಇವರು ಡಾಕ್ಟರ್ ಬಾಳೆಕುಂದ್ರಿ ಅಂತ, ಅವ್ರು ಇನ್ನೂ 75 years ಹೆಂಗೆ ಆಗಿದ್ದಾರೆ ಅಂದ್ರೆ, ನಾನ್ ಅದೇ ಅವ್ರನ್ನೆಲ್ಲ ಈ ಸೀನಿಯರ್ ಸಿಟಿಸನ್ಸ್ ಎಲ್ಲ ಸುಮಾರು ಜನ ಇದ್ರು ಟಾಕ್ಸ್ ಕೊಟ್ಟವ್ರು. ಎಷ್ಟು ಲವಲವಿಕೆಯಿಂದ ಆರೋಗ್ಯದಿಂದ ಕೂಡಿದ್ದಾರೆ. ಯಾಕಂದ್ರೆ ಅವರು ದಿನನಿತ್ಯ ಯೋಗ ಮಾಡ್ತಾರೆ. ಸೊ ದಿನನಿತ್ಯ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಲವಲವಿಕೆ ಹೆಚ್ಚಾಗುತ್ತೆ. ಸೊ ಆದ್ರಿಂದ ನಾವೇನಂದ್ರೆ ಕ್ರಮಬದ್ಧವಾದ ಶಿಸ್ತುಬದ್ಧವಾದ ಜೀವನ ಅದನ್ನ ಮಾಡ್ಕೊಳಕ್ಕೆ ಯೋಗ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಅವ್ರು ಹೇಳಿದ್ರು ಯಾವ ತರ ಅಂತ. ಈಗ ನಾವು ಯೋಗದಲ್ಲಿ, ನಾನು ಬೀಯಿಂಗ್ ಫ್ರಮ್ ಎ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್, ಅದು ಒಂಥರ ಏನು ಅಂತಂದ್ರೆ ಅದಕ್ಕೂ ಯೋಗ ಮಾಡಕ್ಕೂ ಯೋಗ ಬೇಕು. ಯೋಗದ ದಾರಿಯಲ್ಲಿ ಬರೋದು ಸುಲಭ ಅಲ್ಲ. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ, ಈಗ ಹುಟ್ಟಿರೋ ಮಕ್ಕಳು ನಾವು ಬೆಳಿತಿರೋದ್ ಯಾಕಂದ್ರೆ ದುಡಿಯಕ್ಕೆ ಅಂತಾನೆ. ನಮ್ಮ ಜೀವನದ ಇದೇನು ಧ್ಯೇಯ ಏನೋ, ದುಡಿಬೇಕು, ಆಲ್ಸ್ ಪ್ರಮೋಷನ್ ಬೇಕು, ಅದು ಬೇಕು, ಕಾರ್ ಬೇಕು, ಆ ಇದ್ರಲ್ಲೇ ನಮ್ಗೆ ಏನಂತಂದ್ರೆ ಒಳ್ಳೆಯವರ ಮಾರ್ಗದರ್ಶನ ಇದ್ದರೆ ನಮ್ಮ ಈ ಭಾರತೀಯ ಸಂಸ್ಕೃತಿ ಯೋಗ ಅನ್ನೋದು ನಮ್ಗೆ ನಮ್ದು ಉದ್ದೇಶ ಏನು, ನಾವು ಹುಟ್ಟಿದ ಉದ್ದೇಶ ಏನು, ನಮ್ದು ಕೊನೆ ಏನು, ಅದನ್ನ ನಮ್ಗೆ ಆ ದಾರಿಗೆ ಬರ್ತೇವೆ ನಾವು ಯೋಗವನ್ನ ತಿಳ್ಕೊಂಡ್ರೆ. ಸೊ ಹಾಗಾಗಿ ಯೋಗ ಅನ್ನೋದು ಒಂದು ಏನಂತಂದ್ರೆ ಯೋಗದ ದಾರಿಗೆ ಬರೋಕ್ಕೂ ಯೋಗ ಬೇಕು. ಸೊ ಹಾಗಾಗಿ ಈ ಒಂದು ವರ್ಕ್ಶಾಪ್ ಅನ್ನ ಯಾಕೆ ಅಂದ್ರೆ ಅದೊಂಥರ ಮೈಂಡ್ಫುಲ್ ಏಜಿಂಗ್ ಅಂತ. ಸೀನಿಯರ್ ಸಿಟಿಸನ್ಸ್ ಗೆ ಆಸ್ ಎ ಸರ್ವಿಸ್ ನಾವು ಸೀನಿಯರ್ ಸಿಟಿಸನ್ಸ್ ಅನ್ನ ಕಡೆಗಣಿಸಬಾರ್ದು. ಯಾಕಂದ್ರೆ ಸೀನಿಯರ್ ಸಿಟಿಸನ್ಸ್ ಆಗಿರೋರು ನಮ್ಮ ಕಲ್ಚರ್ ಅನ್ನ ಮುಂದಿನ ಒಂದು ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡೋ ಒಂದು ಇದಾಗಿರ್ತಾರೆ. ಸೊ ಆದ್ರಿಂದ ನೀವು ಆರೋಗ್ಯ ಚೆನ್ನಾಗಿರ್ಬೇಕು ಮತ್ತೆ ಆ ಕಲ್ಚರ್ ಅನ್ನ ಪ್ರೊಪಗೇಟ್ ಮಾಡುವಂತರಾಗ್ಬೇಕು. ಆ ನಿಟ್ಟಿನಲ್ಲಿ ದಿನನಿತ್ಯ ನೀವು ಯೋಗವನ್ನ ಮಾಡ್ಬೇಕು. ಸೊ ಆ ಒಂದು ಉದ್ದೇಶ ನನ್ಗೇನಂತಂದ್ರೆ ಆಸ್ ಎ ಸರ್ವಿಸ್ ಅವರು ಒಂದು ಪ್ರೋಗ್ರಾಮ್ ಹಾಕಿದ್ರು. ನಾನು ಅನ್ಕೊಂಡೆ, ಹೇಳಿದ್ರು ಅದ್ರಲ್ಲಿ ನಿಮ್ಮ ಏರಿಯಾದಲ್ಲೇನೆ, ಅದು ಎಷ್ಟು ಕೋಇನ್ಸಿಡೆಂಟಲ್ ಅಂದ್ರೆ, ಇಲ್ಲಿ ನಾನು ಲವಕುಶ ಪಾರ್ಕ್ ಒಂದಿನ ಹೋಗ್ತಾ ಇದ್ದೆ, ಆ ಪ್ರೋಗ್ರಾಮ್ ಸೆಮಿನಾರ್ ಆಯ್ತು. ಸೆಮಿನಾರ್ ಆದ್ಮೇಲೆ ಇಲ್ಲಿ ನೋಡಿದೆ ದೊಡ್ಡ ಬೋರ್ಡ್ ಯೋಗ ಭವನ, ಯೋಗ ಸಂಸ್ಕೃತಿ ಕಲಾಭವನ ಅಂತಿತ್ತು. ಅದೇ ದಿನನೇ ಆ ಸೆಮಿನಾರ್ ಮುಗ್ದಾಗ ಅವ್ರು ಹೇಳಿದ್ರು, ಅಂದ್ರೆ ಅನೌನ್ಸ್ ಮಾಡಿದ್ರು, ನಿಮ್ಮ ಏರಿಯಾದಲ್ಲಿ ಜ್ಯೇಷ್ಠ ನಾಗರಿಕರಿದ್ರೆ ಅವ್ರಿಗೊಂದು ಶಿಬಿರವನ್ನ ಆಯೋಜನೆ ಮಾಡಿ ನೀವು ಅಂತ. ಅದು ಶಿಬಿರ ಆಯೋಜನೆ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಜನಬಲನೂ ಬೇಕು, ಅದಕ್ಕೆ ಒಬ್ರೇ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅದೇ ಅನ್ಕೊಂಡೆ, ಇಲ್ಲೊಂದು ಒಳ್ಳೆ ಹಾಲ್ ಇದೆ. ಸೊ ಈ ಹಾಲ್ ಅಲ್ಲಿ ಯೋಗ ಅನ್ನೋದನ್ನ ಮಾಡೋದಿದ್ರೆ ಈ ತರ ಮಾಡ್ಬೋದಾ ಅಂತ ನಮ್ ಸಹಪಾಠಿಗಳಾದ ಅನಿತಾ ಅವ್ರ ಹತ್ರ ಕೇಳ್ಕೊಂಡೆ. ಸೊ ಅವ್ರು ಆಯ್ತು ಮಾಡ್ಬಹುದು, ಇಲ್ಲೇ ಒಂದು ಯೋಗ ಇದು ಮಾಡ್ಬಹುದು ಅಂತ ಇದ್ ಮಾಡಿದ್ರು. ಸೊ ಅಂದ್ರೆ ಒಂದಕ್ಕೊಂದು ಕೂಡಿ ಬಂದಾಗ ಒಂದು ಇಷ್ಟು ಒಳ್ಳೆ ಒಂದು ಇದನ್ನ ಮಾಡ್ಬಹುದು ಕಾರ್ಯ ಆ ಟೈಮ್ ಕೂಡಿ ಬಂದಾಗ. ಸೊ ಹಾಗಾಗಿ ಏನು ಅಂತಂದ್ರೆ ಈ ಶಿಬಿರದಲ್ಲಿ ನೀವು ಹೇಗೆ ಯೋಗವನ್ನ ಓನ್ಲಿ ಫಾರ್ ಸೀನಿಯರ್ ಸಿಟಿಸನ್ಸ್, ಯಾವ ತರ ಯೋಗ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಕಿಡ್ಸ್ ಬೇರೆ ಇರುತ್ತೆ, ವುಮೆನ್ ಬೇರೆ ಇರುತ್ತೆ, ಸೀನಿಯರ್ ಸಿಟಿಸನ್ಸ್ ಬೇರೆ ಇರುತ್ತೆ. ಸೊ ಸೀನಿಯರ್ ಸಿಟಿಸನ್ಸ್ ಗೆ ಯಾವ ತರ ಯೋಗ ದಿನನಿತ್ಯ ನೀವು ಮಾಡಬಹುದು, ತಿಳ್ಕೊಂಡು ಮಾಡಬಹುದು ಅನ್ನೋ ಒಂದು ಕಾರ್ಯಾಗಾರ ನಮಗೊಂದು ಮಾಡ್ಯೂಲ್ ತರ ಮಾಡಿದ್ದಾರೆ. ಸೊ ಅದನ್ನ ನಾವು ಇವತ್ತಿನಿಂದ ಪ್ರಾರಂಭ ಮಾಡಬಹುದು. ಇದೊಂದು ಫಾರ್ಮಲ್ ಇನಾಗ್ರೇಷನ್. ಯಾಕಂದ್ರೆ ಯಾವುದೇ ಒಂದು ಪ್ರೋಗ್ರಾಮ್ ನಮ್ಮ ಭಾರತೀಯ ಇದರಲ್ಲಿ
ಪ್ರಾರ್ಥನೆ ಈ ಒಂದು ಕ್ರಮಬದ್ಧವಾಗಿ ಆಗ್ಬೇಕು. ಹೇಗೋ ಒಂದು ಇದಲ್ಲ. ಸರ್ ಅವ್ರು ಕೇಳಿದ್ರು ಇವತ್ತಿನ ಅಜೆಂಡಾ ನಿಮ್ಗೆ ಇದು ಗೊತ್ತಿಲ್ಲ ಅಂತ. ನಾನು ಮೈಂಡ್ಫುಲ್ ಏಜಿಂಗ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಎಲ್ಲರ ಹೆಸರುಗಳನ್ನ ಹಾಕಿ ಇನಾಗರೇಷನ್ ಇದೆ ಅಂತ ನಾನು ಮೆಸೇಜ್ ಹಾಕಿದ್ದೆ. ಅದ್ರಲ್ಲಿ ದಿಸ್ ವಾಸ್ ಎ ಫಾರ್ಮಲ್ ಇನಾಗರೇಷನ್. ಏಕಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕು. ನಾವು ಬರೇ ಈಗ ಯೋಗಾಭ್ಯಾಸ ಅಂತ ಶುರು ಮಾಡೋದಲ್ಲ. ನಾವು ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡ್ವಿ ಇಲ್ಲಿ ಅಲ್ವಾ. ಸೊ ಯೋಗ ಯಾಕೆ ಬೇಕು? ಹಿರಿಯ ನಾಗರಿಕರಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಬೇಕು. ಆದ್ರಿಂದ ಇದೊಂದು ಶಿಬಿರವನ್ನ 1 ವಾರ ನಿಮ್ಗೆ ಯಾರು ಈ ತರ ಇಂಡಿಯನ್ ಯೋಗ ಅಸೋಸಿಯೇಷನ್ ಇಂದ ಅದು ಫ್ರೀ ಆಗಿ ಮಾಡ್ಕೊಡೋದು ತುಂಬಾ ಕಮ್ಮಿ. ಏಕಂದ್ರೆ ಈಗಿನ ದಿನಗಳಲ್ಲಿ ಎಲ್ಲರೂ ದುಡ್ಡು ಅಂತ ಇದ್ ಮಾಡ್ತಾರೆ. ಫ್ರೀ ಆಗಿ ನಾವು ಈಗ ದೀಪಾವಳಿಗೆ ನಿಮ್ಗೆ ಆರೋಗ್ಯ ಭಾಗ್ಯವನ್ನ ಕೊಡ್ತಾ ಇದೀವಿ. ಅದಕ್ಕೆ ನೀವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಸೊ ನಾವು ನನ್ಗೆ ಎಷ್ಟು ಖುಷಿ ಅಂದ್ರೆ ನಾವೆಷ್ಟು ಪಾಂಪ್ಲೆಟ್ ಮಾಡಿ ಹಂಚಿಸಿ ಎಷ್ಟೋ ಜನರಿಗೆ ನಾವು ತಲುಪಿಸಿದೀವಿ. ಈ ಏರಿಯಾದಲ್ಲಿ ಎಲ್ಲ ಇದಾರೋ ಕೇಳಿ ನಾನು ಮತ್ತೆ ಅನಿತಕ್ಕ ಇಬ್ರುನು ಇದು ಮಾಡಿ ಪ್ರಚಾರ ಮಾಡಿ ಏನೋ ಒಂಥರ ಖುಷಿ ನಮ್ಗೆ ಅಲ್ವಾ. ಸೊ ಇದೇನಂತಂದ್ರೆ 4 ಜನರಿಗೆ ತಲುಪಬೇಕು. ಒಳ್ಳೆ ವಿಚಾರ ನಾನು ಅಳವಡಿಸ್ಕೊಂಡಾಗ ನನ್ನಂತಾನೆ ಇನ್ನೂ 10 ಜನರಿಗೆ ಅದು ಗೊತ್ತಾಗ್ಲಿ. ಒಳ್ಳೆ ವಿಚಾರ ಎಲ್ಲ ಸೇರಿ ಒಳ್ಳೆ ವಿಚಾರ ಅದನ್ನ ಅಳವಡಿಸ್ಕೊಳ್ಳಿ. ಆ ಒಂದು ಉದ್ದೇಶದಿಂದ ಎಲ್ಲರ ಸಹ ಕೈ ಜೋಡಿಸಿ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಕೊತಾ ಇದೀವಿ. ಆದ್ರೂ ಉತ್ತರ ಕನ್ನಡ ಸಂಘದವರು ಯಾವುದೇ ಒಂದು ಇದಕ್ಕೂ ಇದಾಗ್ಲಿಲ್ಲ. ಏನೇ ಕೇಳಿದ್ರು ವ್ಯವಸ್ಥೆ ಹಾಲು ಅಲ್ಲಿ ಫೆಸಿಲಿಟಿ ಏನ್ ಬೇಕು ನೀವು ಇದ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡಿ ಶುರು ಮಾಡಿ ಅಂತ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಶಿಬಿರದ ಒಂದು ಆರಂಭವನ್ನ ಇವತ್ತು ಮಾಡ್ಬಿಡೋಣ. ಈಗ ಆಗ್ಲೇ ಟೈಮ್ ಆಗಿದೆ. 5 ನಿಮಿಷನಾದ್ರೂ ನಾವು ಒಂದು ಇದು ಮಾಡಿ ಆಮೇಲೆ ಮುಕ್ತಾಯಗೊಳಿಸೋಣ. ಸುಮಾರು ಅವರು ಅವರ ಮುಖ್ಯ ಉದ್ದೇಶ ದೇಶ ನಾಗರಿಕರ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕ್ಯಾಂಪ್ ನ ಇದೊಂದು ಇನಾಗರಲ್ ಫಾರ್ಮಲ್ ಇನಾಗ್ರೇಷನ್ ಅನ್ನ ನಾವ್ ಇದ್ ಮಾಡಿದೀವಿ. ಸೊ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ಉಪಸ್ಥಿತರಿರುವ ಸ್ಟೇಜ್ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಒಳ್ಳೆ ವಿಚಾರಗಳನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೀವು ಉತ್ಸುಕತೆಯಿಂದ ಬಂದು ನೀವು ಸಹಕರಿಸಿದ್ದಕ್ಕೂ ಧನ್ಯವಾದಗಳು. ಇವತ್ತೇನಂದ್ರೆ ಒಂದ್ ಸ್ವಲ್ಪ ನಾವು ಯೋಗದ ಫಸ್ಟ್ ಬಿಗಿನಿಂಗ್ ನಾಳೆಯಿಂದ ಫಾರ್ಮಲ್ ಆಗಿ ಶುರು ಮಾಡೋಣ. ಒಂಚೂರು ಅಭ್ಯಾಸವನ್ನ ಕೂತಲ್ಲೇನೆ ಚೇರಲ್ಲೇ ಕೂತಲ್ಲಿ ಯಾವ್ದು ಹೇಗ್ ಮಾಡ್ಬೋದು ಅಂತ. ಈಗ ಸೀರೆ ಉಟ್ಕೊಂಡಿದೀನಿ ಸರಿ, ಯೋಗವನ್ನ ನಾವು ಸೀರೆ ಉಟ್ಕೊಂಡು ಮಾಡ್ಬೋದು. ಬೇಸಿಕ್ ಈಗ ನೀವು ಸೀನಿಯರ್ ಸಿಟಿಸನ್ಸ್ ಗೆ ನಮ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಯೋಗ ಅಂತಂದ್ರೆ ಪ್ಯಾಂಟ್ ಶರ್ಟ್ ಇರ್ಬೇಕು ಇದು ಅಂತ ಬೇಡ. ಇವತ್ ನಾವು ಹೇಗೆ ಸಹಜವಾಗಿದ್ದೀವೋ ಹಾಗೆ ಕೂತ್ಕೊಂಡು ಒಂದಿಷ್ಟು ಯೋಗವನ್ನ ಇದು ಮಾಡೋದು, ಮೇಲೆ ಕೆಳಗೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಸ್ವಲ್ಪ ಚೇರ್ ಸೈಡ್ಗೆ ಇದ್ ಮಾಡ್ಕೊಳ್ಳಿ ಸರ್. ಆಯ್ತು ಸರ್. ನೀವು ಕೇಳಿ ಈ ಮೊಬೈಲ್ ತಗೊಂಡ್ರ ಸರ್? ಓಕೆ. ಸೊ ಆಗ್ಲೇ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಆಗಿದೆ ಅಲ್ವಾ. ಯಾವುದೇ ಒಂದು ಶುಭ ಇದನ್ನ ಪ್ರಾರ್ಥನೆಯಿಂದ ಶುರು ಮಾಡಿದೀವಿ. ಆದರೆ ಯೋಗದ ಒಂದು ಕಾರ್ಯಕ್ರಮವನ್ನ ನಾವು ಮಾಡುವಾಗ ಆಯ್ತಾ, ಪ್ರಾರ್ಥನೆ ಫಸ್ಟ್. ನಾವು ಯೋಗಕ್ಕೆ ಬಂದಿದೀವಿ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಮನಸ್ಸು ಶಾಂತವಾಗಿರ್ಬೇಕು ಅಲ್ವಾ. ಈಗ ಮನಸ್ಸಿಗೆ ಒಳ್ಳೊಳ್ಳೆ ವಿಚಾರ ಸಿಕ್ಕಿದೆ ಈಗ ಅಲ್ವಾ. ಪೂರಕವಾದ ವಿಚಾರಗಳು ಯಾಕೆ ಮಾಡ್ಬೇಕು ಅದೆಲ್ಲ ತಿಳ್ಕೊಂಡಿದೀವಿ. ಪೂರಕವಾದ ವಿಚಾರಗಳು ಸಿಕ್ಕಿದೆ ಅಲ್ವಾ. ಸೊ ಮನಸ್ಸನ್ನ ಮೊದಲು ನಾವು ಶಾಂತ ಸ್ಥಿತಿಗೆ ತಂದ್ಕೊಂಡು ಯೋಗಾಭ್ಯಾಸ ಯಾವಾಗ್ಲೂ ಮಾಡುವಾಗ ಮನಸ್ಸು ಶಾಂತವಾಗಿರ್ಬೇಕು. ಅಕ್ಕಪಕ್ಕ ಗಾಳಿ ಇರ್ಬೇಕು. ವಿಂಡೋಸ್ ನೀವು ಮನೇಲಿ ಮಾಡ್ಕೋತಿದ್ರೆ ವಿಂಡೋಸ್ ಓಪನ್ ಇರ್ಬೇಕು. ಕ್ಲಿಯರ್ ಜಾಗ ಇರ್ಬೇಕು, ಕ್ಲೀನ್ ಆಗಿರೋ ಜಾಗ. ಓಕೆ. ಸೊ ಇದೆಲ್ಲ ಇದು ಓಕೆ ಇಲ್ಲಿದೆ ಆಯ್ತಾ, ಪ್ರಶಸ್ತವಾಗಿದೆ. ಸೊ ಮೊದಲು ಏನಂತಂದ್ರೆ ನಾವು ಯೋಗ ಮಾಡುವಾಗ ಏನ್ ಮಾಡ್ತೀವಿ? ನಾವು ಚಿನ್ಮುದ್ರೆ. ಯಾಕೆ ಚಿನ್ಮುದ್ರೆ ಇಟ್ಕೋತೀವಿ ಗೊತ್ತಾ? ಎಲ್ಲರೂ ಯೋಗ ಫಸ್ಟ್ ಪ್ರೇಯರ್ ಇದು ಮಾಡಿದ ತಕ್ಷಣ ಏನು ಹೀಗ್ ಬಂದ್ಬಿಡುತ್ತೆ ಚಿನ್ಮುದ್ರೆ. ಈ ಚಿನ್ಮುದ್ರೆ ಪ್ರಾಮುಖ್ಯತೆ ಏನು? ಯಾಕೆ ಚಿನ್ಮುದ್ರೆ ಇಟ್ಕೋಬೇಕು? ನಾನ್ ನಿಮ್ಗೆ ಹೇಳಿದ್ನಲ್ವಾ ಇಲ್ಲಿ ಹೇಳ್ತಾ. ಸೊ ಯು ಹ್ಯಾವ್ ಟು ಕನೆಕ್ಟ್ ಟು ಸೆಲ್ಫ್ ಕಾನ್ಶಿಯಸ್ನೆಸ್ ಟು ದ ಸೂಪರ್ ಕಾನ್ಶಿಯಸ್ನೆಸ್. ಈ 5 ಬೆರಳುಗಳಿದೆ ನಮ್ಮಲ್ಲಿ. 5 ಬೆರಳುಗಳು ಇದು ಸಾಂಕೇತಿಕವಾಗಿ ಫಿಲಾಸಾಫಿಕಲಿ ದ ಲಿಟಲ್ ಫಿಂಗರ್ ರೆಪ್ರೆಸೆಂಟ್ಸ್ ಅವರ್ ಬಾಡಿ, ದ ಫಿಂಗರ್ ರಿಂಗರ್ ರೆಪ್ರೆಸೆಂಟ್ಸ್ ಅವರ್ ಎಮೋಷನ್ಸ್. ಇಲ್ಲೇ ಅಲ್ವಾ ರಿಂಗ್ ಹಾಕೋದು, ಎಂಗೇಜ್ಮೆಂಟ್ ರಿಂಗ್ ಹಾಕೋದು ಯಾವುದು ಇದರಲ್ಲಿ. ದೆನ್ ದ ಮಿಡಲ್ ಫಿಂಗರ್ ರೆಪ್ರೆಸೆಂಟ್ಸ್ ದ ಈಗೋ ಅಂಡ್ ಅವರ್ ಆಟಿಟ್ಯೂಡ್. ಅದು
ಆಯ್ತಾ. ದೆನ್ ದ ಇಂಡೆಕ್ಸ್ ಫಿಂಗರ್ ವಾಟ್ ವಿ ಹ್ಯಾವ್. ಸೊ ಈ ಇಂಡೆಕ್ಸ್ ಫಿಂಗರ್ ಇಸ್ ದ ಸೆಲ್ಫ್ ಕಾನ್ಶಿಯಸ್ನೆಸ್. ಓಕೆ, ಅಂಡ್ ದ ಥಂಬ್ ರೆಪ್ರೆಸೆಂಟ್ಸ್ ದ ಯೂನಿವರ್ಸಲ್ ಕಾನ್ಶಿಯಸ್ನೆಸ್. ಯಾವುದೇ ಮಾಡುವಾಗ ಅದ್ ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡ್ ಮಾಡಿದಾಗ ಮನದಟ್ಟಾಗುತ್ತೆ. ಸೊ ಹ್ಯಾವ್ ಎ ಚಿನ್ಮುದ್ರ. ಬೆನ್ನು ನೇರ ನೀಟಾಗಿ ಇಟ್ಕೊಳ್ಳಿ. ನಾನೇ ಕೂತ್ಕೊಂಡ್ಬಿಡ್ತೀನಿ ಚೇರಲ್ಲಿ. ಅನಿತಕ್ಕ ನೀವು ಅಲ್ಲಿ ಕೂರ್ತೀರಾ, ಇಲ್ಲಿ ಬಂದು ಕೂತ್ಕೊಳ್ಳಿ. ಎರಡೂ ಕೈಗಳು ಚಿನ್ಮುದ್ರೆ ಹೀಗಿಟ್ಕೊಡಿ. ಬೆನ್ನು ನೇರ, ಮೇಲ್ ಕೂತ್ಕೋಬೇಕಾ? ಸರಿ. ಅಲ್ಲ, ಇವತ್ತೊಂದು ಸಾಂಕೇತಿಕವಾಗಿ ಅವ್ರು ಹೇಳಿದ್ರಲ್ಲ, ಈಗ ಯೋಗದ ವಿಚಾರನೂ ಸರಿ ಆಯ್ತು. ಯೋಗಕ್ಕೆ ಕಂಫರ್ಟಬಲ್ ಕ್ಲೋತಿಂಗ್ ಬೇಕು, ಹೌದು. ಆದ್ರೆ ಇವತ್ ಶುರುವಾಗಿರೋ ಯೋಗಕ್ಕೆ ಬೇಸಿಕ್ ಆಗಿ ಇಲ್ಲಿ ಕೂತ್ಕೊಂಡು ನಾವೊಂದು 12:05 ಆಗಿದೆ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಟೈಮ್, ಬಟ್ ಸ್ಟಿಲ್ ಐ ವಾಂಟ್ ಯು ಟು 5 minutes ಲೆಟ್ ಅಸ್ ಸ್ಟಾರ್ಟ್ ದಿಸ್ ಇದು. ಓಕೆ ಓಕೆ, ಎರಡೂ ಕೈಗಳು ಚಿನ್ಮುದ್ರೆ, ಬೆನ್ನು ನೇರ, ಕತ್ತು ನೇರ, ಶಿರ ನೇರ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರೋಣ. ಕಣ್ಣನ್ನ ಮುಚ್ಚಿರೋಣ. ನಾವು ಯಾವ್ಯಾವುದೋ ಪರಿಸ್ಥಿತಿಯಿಂದ ಬಂದಿರ್ತೀವಿ. ಮನಸ್ಸನ್ನು ಒಂದು ಶಾಂತ ಸ್ಥಿತಿಗೆ ತಂದ್ಕೊಳ್ಳೋಣ. ಕಣ್ಣನ್ನ ಮೃದುವಾಗಿ ಮುಚ್ಚಿರೋಣ. ಮನಸ್ಸಿನಲ್ಲಿ ಯಾವುದೇ ಭಾವನೆಗಳು ಬೇಡ. ಮನಸ್ಸು ಶಾಂತವಾಗಿದೆ. ಹೊರ ಪ್ರಪಂಚದ ಎಲ್ಲ ಚಟುವಟಿಕೆಗಳಿಂದ ವಿಮುಖಗೊಳಿಸೋಣ. ಕಣ್ಮುಚ್ಕೊಂಡಿರಿ. ಮನಸ್ಸನ್ನ ಅಂತರ್ಮುಖಗೊಳಿಸ್ತಾ ಹೋಗೋಣ. ಮನಸ್ಸಿನಲ್ಲಿ ಯಾವುದೇ ಭಾವನೆಗಳು ಬೇಡ. ಒಮ್ಮೆ ಹೊರ ಪ್ರಪಂಚವನ್ನ ಗಮನಿಸ್ಕೊಳ್ಳಿ. ಎಲ್ಲೋ ಸದ್ದು ಕೇಳ್ತಾ ಇದೆ, ವಿಮುಖಗೊಳಿಸ್ಕೊಳ್ಳಿ. ಹಾಗೆ ಒಳ ಪ್ರಪಂಚಕ್ಕೆ ಹೋಗೋಣ. ನಮ್ಮ ಹೃದಯದ ಬಡಿತವನ್ನ ಗಮನಿಸ್ಕೊಳ್ಳೋಣ. ನಾಡಿಯ ಮಿಡಿತವನ್ನ ಗಮನಿಸ್ಕೊಳ್ಳೋಣ. ಎಲ್ಲವುದನ್ನು ಸಾಕ್ಷಿ ಭಾವದಿಂದ ಅವಲೋಕಿಸ್ಕೊಂಡು ಮನಸ್ಸನ್ನು ಒಂದು ಯೋಗಕ್ಕೆ ಪೂರಕವಾದ ಸ್ಥಿತಿಗೆ ತಂದ್ಕೊಳ್ಳೋಣ. ಹೊರಗೆ ಹಾಗೂ ಒಳಗೆ ಆಗುವ ಭಾವನೆಗಳಿಗೆ ಸ್ಪಂದಿಸದೇ ಇರುವಂತ ಸ್ಥಿತಿಗೆ ಬರೋಣ. ಈ ಸ್ಥಿತಿಗೆ ಯೋಗ ಸ್ಥಿತಿ ಅಂತೇವೆ. ಮನಸ್ಸು ಶಾಂತವಾಗಿದೆ. ಮನಸ್ಸಿನಲ್ಲಿ ಯಾವುದೇ ಭಾವನೆಗಳಿಲ್ಲ. ಈ ಸ್ಥಿತಿಯಲ್ಲಿ ಕೈಗಳನ್ನ ನಮಸ್ಕಾರ ಸ್ಥಿತಿಗೆ ತರೋಣ. ಮಂತ್ರವನ್ನ ನಾನು ಹೇಳ್ತೀನಿ, ನೀವು ಈಗ ಕೇಳಿಸ್ಕೊಳ್ಳಿ. ಕಣ್ ತೆಗಿಬೇಡಿ, ದಯವಿಟ್ಟು ಕಣ್ ಮುಚ್ಕೊಳ್ಳಿ. ಮಂತ್ರವನ್ನ ಆಲಿಸ್ಕೊಳ್ಳಿ, ಆ ವೈಬ್ರೇಷನ್ಸ್ ಅನ್ನ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೂಭಿಃ, ವ್ಯಶೇಮ ದೇವಹಿದಯ್ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಕಣ್ಣುಗಳ ಮುಚ್ಚಿರ್ಲಿ. ಇನ್ನೂ ಮನಸ್ಸು ಶಾಂತವಾಗಿರ್ಲಿ. ಸಹನಾವವತ್ತು ಎಲ್ಲರಿಗೂ ಬರುತ್ತೆ. ನಾವೊಂದು ಲೈನ್ ಹೇಳ್ತೀನಿ, ನೀವು ರಿಪೀಟ್ ಮಾಡಿ. 3 ಬಾರಿ ಓಂಕಾರ ಹೇಳೋಣ. ಮದ್ರಘೋಷದಿಂದ ಈಗ ಮನಸ್ಸು ಶಾಂತವಾಗಿದೆ. 3 ಬಾರಿ ಓಂಕಾರವನ್ನ ಇನ್ಹೇಲ್. ಓ inhale. Inhale. ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ
तेजस्विनावधीतमस्तु मा विद्विषावहै ओम शांति शांति शांति। ಹಾಗೆ ಕೈಗಳಿಗೆ ನಿಧಾನವಾಗಿ ಸ್ಪರ್ಶ ಕೊಡೋಣ. ಕಣ್ ತೆಗಿಯೋದ್ ಬೇಡ, ನಾ ಹೇಳ್ತೀನಿ ಆಲಿಸ್ಕೊಳ್ಳಿ. ಕೈಗಳಿಗೆ ಸ್ಪರ್ಶ ಕೊಡಿ. ಆ ಬಿಸಿಯಾದ ಹಸ್ತವನ್ನ ನಮ್ಮ ಕಣ್ಣುಗುಡ್ಡೆ ಮೇಲೆ ಇಟ್ಕೊಂಡು ಆ ಉತ್ಪತ್ತಿಯಾದ ಹೀಟ್ ಅನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಕಣ್ಣು, ಕಿವಿ, ಕಪೋಲ ಸಂಪೂರ್ಣ ಶರೀರಕ್ಕೆ ಸವರ್ಕೊಳ್ಳಿ. ಸೊ ಈ ಮಂತ್ರದ ವೈಬ್ರೇಷನ್, ಮೊದ್ಲು ಯಾಕೆ ಮಂತ್ರ ಹೇಳ್ತೀವಿ ಅಲ್ವಾ? ಆ ಮಂತ್ರದ ವೈಬ್ರೇಷನ್, ಓಂಕಾರ ಇಟ್ ಸೆಲ್ಫ್, ಓಂಕಾರದ್ದು ನಾವು ಓಂ ಅಂತ ಹೇಳ್ತೀವಲ್ಲ, ಅದಕ್ಕೂ ಉಚ್ಚಾರಣೆ, ವೇದಿಕ್ ಚಾಂಟಿಂಗ್ ಅಲ್ಲಿ ಉಚ್ಚಾರಣೆ ಹೇಗ್ ಮಾಡ್ಬೇಕು, ಲಯ ಹೇಗ್ ಹೋಗ್ಬೇಕು ಬರ್ಬೇಕು, ಅದ್ರಲ್ಲಿ ಹೇಳಿದ್ರೆ ಮಾತ್ರ ಅದ್ರದ್ದು ಆ ಅಲೆಗಳು ಎಫೆಕ್ಟಿವ್ ಆಗಿರುತ್ತೆ. ಮಂತ್ರವನ್ನ ಹೇಗ ಆಗಲ್ಲ, ಅದಕ್ಕೊಂದು ಇದಿದೆ, ಓಕೆ, ರಿದಮ್ ಇದೆ. ಅದ್ರಲ್ಲಿ ಹೇಳಿದ್ರೆ ಪಾಸಿಟಿವ್ ವೈಬ್ರೇಷನ್ಸ್ ಮನಸ್ಸಲ್ಲಿ ಅಷ್ಟು ಅದು ನಾಟತ್ತೆ. ಆದ್ರಿಂದ ಮನಸ್ಸನ್ನು ಒಂದು ಶಾಂತ ಸ್ಥಿತಿಗೆ ತರಬೇಕಾದ್ರೆ ನಾವು ಮೊದ್ಲು ಮಂತ್ರದಿಂದ, ಓಂಕಾರದಿಂದ, ಮಂತ್ರ ಯಾವುದೇ ಮಂತ್ರ ಓಂಕಾರದಿಂದ ಶುರುವಾಗುತ್ತೆ. ದಟ್ ಈಸ್ ದ ಪ್ರೈಮಾರ್ಡಿಯಲ್ ಸೌಂಡ್. ಓಕೆ, ಸೊ ಮನಸ್ಸನ್ನು ಶಾಂತ ಮಾಡ್ಕೊಂಡು ಹಿತವಾಗಿ ಮಾಡ್ಕೊಂಡು ಮಂತ್ರವನ್ನ ಹೇಳಿದ್ವಿ. ಓಕೆ, ಸೊ ಸಹನಾವವತ್ತು ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಹ ಅಂತ ಹೇಳಿದ್ವಿ. ಅಂದ್ರೆ ಅದ್ರ ಅರ್ಥ ಏನು ಅದು ತಿಳ್ಕೊಳ್ಳೋಣ, ನಾಳೆ ತಿಳ್ಕೊಳ್ಳೋಣ. ಇದಿಷ್ಟ ಆಯ್ತಾ? ಈಗ ಮನಸ್ಸು ಶಾಂತವಾಗಿದೆ. ಓಕೆ, ಸೊ ಎಲ್ಲರೂ ಆರಾಮದಾಯಕವಾಗಿ ಬೇಡ, ಸ್ಟ್ರೈಟ್ ಆಗಿ ಕೂರೋಣ. ನೆಟ್ಟಿಗೆ ಬೆನ್ನುಗಂಬ ನೇರ ಮಾಡ್ಬೋದಾ? ಓಕೆ, ಸೊ ಬೆನ್ನು ನೇರ ಇರ್ಲಿ. ಆಕ್ಚುಲಿ ಏನಂತಂದ್ರೆ ಯೋಗ ಮಾಡುವಾಗ ಈಗ ಇವತ್ತು ಎಲ್ಲರೂ ಸಾಕ್ಸು ಬೇರ್ ಫುಟ್ ಇದೀರಾ, ನಾಳೆಯಿಂದ ಬರುವಾಗ ಒಂದು ಜಮ್ಕಾನ ತಗೊಂಡ್ಬಂದು ಕಾಲ್ ಕೆಳಗಡೆ ಹಾಕೋಬೇಕು. ಯಾಕಂದ್ರೆ ನಮ್ಗೆ ಎನರ್ಜಿ ಏನಿಲ್ ಜನರೇಟ್ ಆಗಿರುತ್ತೆ. ನಾವು ಚಿನ್ಮುದ್ರೆ ಹಾಕಿದ್ವಲ್ವಾ, ಮುದ್ರೆ ಅಂದ್ರೆ ಇದೊಂದು ಮುದ ಪ್ಲಸ್ ಏನು ನಮ್ಗೆ ಇದೊಂದು ಭಂಗಿ, ಎನರ್ಜಿ ಕನ್ಸರ್ವೇಶನ್ ಮಾಡೋದು. ಓಕೆ, ಸೊ ಇದರಲ್ಲಿ ಏನ್ ಎನರ್ಜಿ ಜನರೇಟ್ ಆಗುತ್ತೆ ಅದನ್ನ ನಾವು ನಮ್ಮ ದೇಹದೊಳಗೆ ಇಟ್ಕೋಬೇಕು. ಓಕೆ, ಸೊ ಆದ್ರಿಂದ ನಾವು ಅದನ್ನ ಭೂಮಿಗೆ ಟ್ರಾನ್ಸ್ಫರ್ ಆಗ್ಬಾರ್ದು, ಕೆಳಗಡೆ ಒಂದು ಜಮಖಾನ ಇಟ್ಕೊಂಡು ಮಾಡ್ಬೇಕು. ಸರಿನಾ? ಯಾರಿಗೆ ಮ್ಯಾಟ್ ಅನುಕೂಲ ಆಗುತ್ತೆ, ಮ್ಯಾಟ್ ತಗೊಂಡ್ಬಂದವರಿಗೆ ನಾಳೆ ನೋಡೋಣ, ಸ್ವಲ್ಪ ಜಾಗ ಇದು ಮಾಡಿ ಮಾಡಬಹುದು, ನಾನ್ ಮಾಡ್ತೀನಿ, ಕೆಳಗ್ ಕೂತ್ಕೊಂಡೇ ಮಾಡ್ತೀನಿ ಅನ್ನೋರಿಗೆ ಕೆಳಗ್ ಕೂತ್ಕೊಂಡೇ ಮಾಡುವ ವ್ಯವಸ್ಥೆಯನ್ನು ಮಾಡಬಹುದು. ಓಕೆ, ಸೊ ಈಗ ಒಂದು ಬೇಸಿಕ್, ಈಗ ಸೀರೆ ಉಟ್ಕೊಂಡೇ ಇದೀನಿ, ಅಕ್ಕಂದ್ರೆ ಎಲ್ಲ ಇಲ್ಲಿ ಸೀರೆ ಎಲ್ಲ ಇದ್ದಾರೆ, ಸೀರೆಯಲ್ಲೇ ಮಾಡಿ ನೋಡೋಣ ಹೇಗೆ ಅಂತ. ಫಸ್ಟ್ ಬೇಸಿಕ್, ಬೆನ್ನು ನೇರ, ಕತ್ತು ನೇರ, ಸ್ಟ್ರೈಟ್. ಓಕೆ, ಸೊ ಈಗ ಫಸ್ಟ್ ಏನಂದ್ರೆ ಬೇಸಿಕ್ ಮೂವ್ಮೆಂಟ್ಸ್. ನಾವು ಫಸ್ಟ್ ಯಾವಾಗ್ಲೂ ಯೋಗಾಭ್ಯಾಸ ಮಾಡುವಾಗ ಶಿಸ್ತುಬದ್ಧವಾಗಿ ಮಾಡ್ಬೇಕು. ಮೊದಲು ಮನಸ್ಸು ಶಾಂತ ಮಾಡ್ಕೋಬೇಕು ಪ್ರೇಯರ್ ಇಂದ, ಆಮೇಲೆ ನೆಕ್ಸ್ಟ್ ಬೇಸಿಕ್ ಮೂವ್ಮೆಂಟ್ಸ್. ಓಕೆ, ಚಾಲನಾ ಕ್ರಿಯೆಗಳಿಂದ ಶುರು ಮಾಡೋದು ಬೇಸಿಕ್ ಮೂವ್ಮೆಂಟ್. ಸೊ ಇವತ್ತೊಂದು ಮಾಡ್ಬಿಡೋಣ ನಾವು. ಕೈಯನ್ನ ಮುಂದಿಟ್ಕೊಳ್ಳೋಣ. ಓಕೆ, ಹಿಂಗೆ ಇನ್ಹೇಲ್ ಮಾಡ್ತಾ ಹೊರಗೆ, ಇನ್ಹೇಲ್, ಎಕ್ಸ್ಪ್ಯಾಂಡ್, exhale, bring forward. Inhale, exhale, inhale, 3 count ಆಯ್ತು. exhale, inhale, 5 ಕೌಂಟ್ ಮಾಡೋಣ. exhale, ಲಾಸ್ಟ್ ನಿಧಾನವಾಗಿ ಮಾಡೋಣ, ಸ್ವಲ್ಪ ನಿಮ್ಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. inhale, stretch out, exhale, bring front, relax. ಕಣ್ ಮುಚ್ಕೊಂಡು ಗಮನಿಸ್ಕೊಳ್ಳಿ ಎಲ್ಲೆಲ್ಲಿ ಇದಾಯ್ತು ಅಂತ. ಇದು 10 ಕೌಂಟ್ ಮಾಡ್ಬೇಕು, ಆದ್ರೆ ಇವತ್ತೇ ಬೇಡ ತುಂಬಾ ಇದು ಅಂತ 5 ಕೌಂಟ್. ಓಕೆ, ಸೊ ಹಿಯರ್ ಏನ್ ಮಾಡಿದ್ವಿ ನಾವು? ಸರ್ ಇದು ಕೈ ಕೆಳಕೊಂಡಿ. ಓಕೆ, ಸೊ ದಿಸ್ ವಾಸ್ ಜಸ್ಟ್ ಎ ವಾರ್ಮ್ ಅಪ್. ಓಕೆ, ಸೊ ಹಾಗೆ ಈಗ ಕೈಯನ್ನ ಇದ್ರ ಮೇಲೆ ಇಟ್ಕೊಳ್ಳೋಣ, ತೊಡೆ ಮೇಲೆ ಇಟ್ಕೊಂಡು ಈಗ ಹ್ಯಾಂಡ್ಸ್ ಅಪ್ ಅಂಡ್ ಡೌನ್. ಓಕೆ, inhale up, exhale down. 2, inhale up, exhale down. Follow the rhythm. Inhale up, ಎರಡು ಸ್ಟ್ರೇಟ್ ಇರ್ಲಿ, ಕೈ ಸ್ಟ್ರೇಟ್ ಇರ್ಲಿ. exhale down.
4 ಇನ್ಹೇಲ್ ಅಪ್, ಬ್ರೀದಿಂಗ್, ಎಕ್ಸೇಲ್ ರೇಚಕ. ಪೂರಕ ಅಂದ್ರೆ ಉಸಿರು ತಗೊಳ್ಳೋದು, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ರಿಲ್ಯಾಕ್ಸ್, ಕಣ್ ಮುಚ್ಕೊಂಡು ಗಮನಿಸ್ಕೊಳ್ಳೋಣ. ಎಲ್ಲಿ ಬದಲಾವಣೆ ಆಯ್ತು ಗಮನಿಸ್ಕೊಳ್ಳಿ. ಓಕೆ, ಬೇಸಿಕ್ ಮೂವ್ಮೆಂಟ್ಸ್. ಸೊ ಪ್ರೇಯರು ಅದಾದ್ಮೇಲೆ ನಿಮ್ಗೆ ಏನಾಗ್ಬೇಕು, ಫಸ್ಟ್ ಯೋಗ ಫಸ್ಟ್ ಹೋಗಿ ಆಸನ ಮಾಡಕ್ಕಾಗತ್ತಾ? ಇಲ್ಲ, ಬಾಡಿಯನ್ನ ಫ್ರೀ ಮಾಡ್ಕೋಬೇಕು. ಓಕೆ, ಸೊ ಅದಾದ್ಮೇಲೆ ಜಾಯಿಂಟ್ಸ್ ಅನ್ನ ಫ್ರೀ ಮಾಡ್ಕೋಬೇಕು. ಜಾಯಿಂಟ್ಸ್ ಫ್ರೀ ಆದ್ಮೇಲೆ ನೆಕ್ಸ್ಟ್ ಯು ಆರ್ ರೆಡಿ ಫಾರ್ ದ ಬೇಸಿಕ್ ಪ್ರಾಕ್ಟೀಸಸ್. ಓಕೆ, ಸೊ ಎಲ್ಲ ನಾವು ಕೆಳಗಿಂದ ಹಿಡಿದು ಒಂದೊಂದೇ ಜಾಯಿಂಟ್ಸ್ ನ ಫ್ರೀ ಮಾಡ್ಕೋತಾ ಬರ್ತೀವಿ. ಓಕೆ, ಸೊ ಇವತ್ತಿಗೆ 12:15 ಆಯ್ತು. ಸೊ ಐ ಡೋಂಟ್ ವಾಂಟ್, ಐ ಆಮ್ ವೆರಿ ಮೈಂಡ್ಫುಲ್ ಅಬೌಟ್ ದ ಟೈಮ್ ಆಲ್ಸೋ. ಸೊ ದಿಸ್ ವಾಸ್ ಎ ಬೇಸಿಕ್ ಇಂಟ್ರೊಡಕ್ಷನ್. ಯಾಕಂದ್ರೆ ಇದು ಒಂದು ನಾವು ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿದಾಗ ಒಂದು ಇನಾಗ್ರೇಷನ್ ತರ. ಸೊ ದೀಸ್ ಆರ್ ದ ಬೇಸಿಕ್ ಸ್ಟೆಪ್ಸ್. ದಿನ ನಾವು ಈಗ ಒಂದು ಮಾಡ್ಯೂಲ್ ಅಂತ ಮಾಡ್ಕೊಂಡು ಅದನ್ನೇ ಉಸಿರಾಟದ ಜೊತೆ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು. ಸೊ ಇದಾದ್ಮೇಲೆ ಇದೆಲ್ಲ ಆದ್ಮೇಲೆ ಕೊನೆಗೆ ಪ್ರೇಯರ್ ಇಂದ ಕ್ಲೋಸ್ ಮಾಡ್ತೀವಿ. ಓಕೆ, ಯಾವ ತರ ಪ್ರೇಯರ್ ಅಂತಂದ್ರೆ ಫಸ್ಟ್ ನೋಡಿ, ನಾವು ಫಸ್ಟ್ ಏನ್ ಜೋಡಿಸ್ಕೋತೀವಿ? ಶಾಂತಿ ಮಂತ್ರ ಅಲ್ವಾ? ಸೊ ತೈತ್ರಿಯ ಉಪನಿಷತ್ತಲ್ಲಿ ಭೃಗುವಲ್ಲಿಯಲ್ಲಿ ಸಹನಾವವತ್ತು, ಅದು ಶಾಂತಿ ಮಂತ್ರ. ಅಂದ್ರೆ ನಾವು ಭಾರತೀಯರು ಏನು ಅಂತಂದ್ರೆ ಎಲ್ಲ ವಿಶ್ವದಲ್ಲೂ ಶಾಂತಿ ಇರ್ಬೇಕು ಅಂತ ಅಪೇಕ್ಷಿಸುವವರು ಅಲ್ವಾ? ಸೊ ಓಂ ಶಾಂತಿ ಶಾಂತಿ ಶಾಂತಿ. ಯಾಕೆ 3 ಶಾಂತಿ ಹೇಳ್ತೀವಿ? ಯಾರಿಗಾದ್ರೂ ಗೊತ್ತಾ? ಸೊ ಆದಿ ಭೌತಿಕ, ಆದಿ ದೈವಿಕ ಹಾಗೂ ಆಧ್ಯಾತ್ಮಿಕ. ಅಂದ್ರೆ ನಮ್ಮಲ್ಲಿರುವ ದ್ವಂದ್ವಗಳನ್ನೇ ಮೊದಲು ದೂರ ಅದರಿಂದ ವಿಮುಖಗಳು ಇದ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಆದಿ ದೈವಿಕ, ಹೊರಗಡೆ ಆಗುವ ಪ್ರಕೋಪಗಳಿಂದ, ದೈವಿಕ ಶಕ್ತಿಗಳಿಂದ ಏನಿದೆ ಅದರಿಂದ ಶಾಂತಿ ಉಂಟಾಗ್ಲಿ, ಆಗದೆ ಇರ್ಲಿ. ಆಮೇಲೆ ಆಧ್ಯಾತ್ಮಿಕ, ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರುವ ತೊಡರುಗಳಿಂದ ದೂರ ಇಡೋಣ. ಓಕೆ, ಶಾಂತಿ ಇರ್ಲಿ 3 ಬಾರಿ ಶಾಂತಿಯನ್ನು ಹೇಳಿ ಕ್ಲೋಸ್ ಮಾಡ್ತೀವಿ. ಕೊನೆ ಮಂತ್ರ ಹೇಳುವಾಗ ನಾವೇನ್ ಹೇಳ್ತೀವಿ? ಸರ್ವೇ ಭವಂತು ಸುಖಿನಃ ಅಲ್ವಾ? ವಸುದೈವ ಕುಟುಂಬಕಂ ಅನ್ನೋ ಒಂದು ಪರಿನೆಯಲ್ಲಿ ನಾವು ಹೇಳೋದು ಸರ್ವೇ, ಎಲ್ಲರಿಗೂ ಒಳ್ಳೇದಾಗಲಿ ಅಲ್ವಾ? ಸೊ ನಮ್ಮ ಸಂಪ್ರದಾಯದಲ್ಲಿ ಎಲ್ಲರೂ ಶಾಂತಿಯುತವಾಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನ ಹರಿಸುವ ಸಂಪ್ರದಾಯ. ಅದನ್ನೇ ನಾವು ಯೋಗ ಇದ್ರಲ್ಲೂ ಅಷ್ಟೇ, ಮೊದ್ಲು ಎಲ್ಲರಿಗೂ ಶಾಂತಿ ಇರ್ಲಿ, ಆಮೇಲೆ ಒಳ್ಳೇದಾಗ್ಲಿ ಅಂತ ಒಂದು ಇದರಿಂದ ಕ್ಲೋಸ್ ಮಾಡ್ತೀವಿ. ಸೊ ಇವತ್ತಿನ ದಿನಕ್ಕೆ ನಾವು ಈಗ ಸರ್ವೇ ಭವಂತು ಸುಖಿನ ಹೇಳ್ಬಿಟ್ಟು ಇವತ್ತು ಇದ್ ಮಾಡೋಣ. ಎಲ್ಲರೂ ಮತ್ತೆ ಬೆನ್ನೇರ, ಕೈಗಳು ನಮಸ್ಕಾರ ಸ್ಥಿತಿ, ಕಣ್ಮುಚ್ಚಿರೋಣ. ಒಟ್ಟಿಗೆ ಹೇಳ್ಬಹುದಲ್ವಾ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳಿಗೆ